ಹಲೋ, ಹಾಯ್, ನಮಸ್ಕಾರ ಸ್ನೇಹಿತರೆ. ಎಲ್ರಿಗೂ ಮಾಸ್ಟರ್ ಕೋಚ್ ಸತ್ಯ ಬಿಸ್ನೆಸ್ ಟೈಕೂನ್ ಅಕಾಡೆಮಿ, ಕರ್ನಾಟಕದ ಫಸ್ಟ್ ಕನ್ನಡ ಬಿಸ್ನೆಸ್ ಕೋಚ್. 13 ವರ್ಷಗಳಿಂದ ಬೆಂಗಳೂರು 7,500 ಜನ ಉದ್ಯಮಿಗಳಿಗೆ ಟ್ರೈನಿಂಗ್ ಕೊಟ್ಟು ಯಶಸ್ವಿ ದಾರಿ ಪಡೀತಾ ಇದ್ದಾರೆ. ತುಂಬ ಜನ ಟೈಕೂನ್ಗಳಾಗಿ 100 ಜನ ಬೆಳೆದಿದ್ದಾರೆ. ಈಗ ಆನ್ಲೈನ್ ನಮ್ಮ ಒಂದು ಮಾಸ್ಟರ್ ಕೋಚ್ ಸತ್ಯ online.mybta.net ಅನ್ನೋ ಒಂದು ಕೋರ್ಸ್ಗಳನ್ನ ತಗೊಂಡು 4,500 ಜನ ಕರ್ನಾಟಕದ ಬೇರೆ ಬೇರೆ ಉದ್ಯಮಿಗಳು ಜಾಯ್ನ್ ಆಗಿದ್ದಾರೆ. ಯಶಸ್ಸು ಅನ್ನೋದು ಒಂದು ರಾತ್ರಿಯಲ್ಲಿ ಸಿಗಂಥದ್ದಲ್ಲ. ಅದು ಇಮ್ಮೇಟ್ ಆಗಿ ಸಿಗದಷ್ಟು ಅಷ್ಟೇ ಇಮ್ಮೇಟ್ ಆಗಿ ಏನಾಗುತ್ತೆ, ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಬಟ್ ಯಾವುದು ನಮ್ಮ ಜೊತೆ ಲಾಂಗ್ ಟರ್ಮಲ್ಲಿ ಉಳಿಯುತ್ತೆ ಅಂದರೆ, ನಾವು ಯಾವುದು ಸತತವಾಗಿ ಪರಿಶ್ರಮದಿಂದ ಒಂದು ನಮ್ಮ ಸಾಮರ್ಥ್ಯದಿಂದ ಪಡ್ಕೊಳ್ತೀವಿ, ಸಾಮರ್ಥ್ಯದಿಂದ ನಮ್ಮ ಕೌಶಲ್ಯತೆಯಿಂದ ಪಡ್ಕೊಳ್ತೀವಿ, ಆ ಒಂದು ಯಶಸ್ಸು ನಮಗೆ ಲಾಂಗ್ ಟರ್ಮಲ್ಲಿ ಉಳಿಯುತ್ತೆ. ಕರೆಕ್ಟ್. ಸೊ ಬಿಸ್ನೆಸ್ ಟೈಕೂನ್ ಅಕಾಡೆಮಿ ನಂಗೆ ತುಂಬ ಖುಷಿ ಕೊಡೋದೇನಪ್ಪ ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆ ಒಂದನ್ನ ಸಣ್ಣ ಕನಸಿಟ್ಕೊಂಡು ಅಥವಾ ದೊಡ್ಡ ಕನಸಿಟ್ಕೊಂಡು ತಮ್ಮ ಸಾಮರ್ಥ್ಯವನ್ನು ಓರೆ ಹಚ್ಕೊಳ್ಲಿಕ್ಕೆ ನಮ್ಮ ಜೊತೆಯಲ್ಲಿ ವರ್ಷಾನ್ಗಟ್ಲೆ ಇದ್ದಂತಹ ಒಂದು ಸ್ಟೂಡೆಂಟ್ಗಳು ಅವರ ಒಂದು ಕನಸುಗಳು ನನ್ನ ಜೊತೆ ಹಂಚ್ಕೊಂಡಾಗ, ಆ ಕನಸು ಸಾಧನೆ ಮಾಡಿದ್ದನ್ನು ಹಂಚ್ಕೊಂಡಾಗ ಅದನ್ನ ಕೇಳಲಿಕ್ಕೆ ತುಂಬ ಹೆಮ್ಮೆ ಅನಿಸುತ್ತೆ. 13 ವರ್ಷಗಳಲ್ಲಿ ಬೆಂಗಳೂರಲ್ಲಿ 2007 ಸ್ಟಾರ್ಟ್ ಮಾಡಿದ್ವಿ ನಮ್ಮ ಬಿಸ್ನೆಸ್ ಟೈಕೂನ್ ಅಕಾಡೆಮಿ. 100 ಜನ ವರ್ಷಾನ್ಗಟ್ಲೆ ನಮ್ಮ ಸ್ಯಾಟರ್ಡೆ ಮಾರ್ನಿಂಗ್ ಕ್ಲಾಸಸ್ ಮತ್ತು ಫಿಸಿಕಲ್ ಕ್ಲಾಸಸ್ ಅಟೆಂಡ್ ಮಾಡಿ ತಮ್ಮ ಯಶಸ್ಸನ್ನು ಪಡೆದಿದ್ದಾರೆ. ಸೊ ಹಾಗೆ ಇವತ್ತು ನನಗೊಂದು ತುಂಬ ಹೆಮ್ಮೆ, ಒಂದು ಖುಷಿ ಅನಿಸ್ತಾ ಇರೋದು, ಒಬ್ಬ ಆಥರ್, ಕೋಚ್, ಒಬ್ಬ ಆಂಟ್ರಪ್ರಿನರ್, ಸೊ ಎಂಪ್ಲಾಯಿಂದ ಎಂಟ್ರಪ್ರಿನರ್ ಆಗಿರೋ ಪರ್ಸನ್, ಜೊತೆಗೆ ಬೆಂಗಳೂರಲ್ಲಿ ತುಂಬ ಚಿಕ್ಕ ಏಜಲ್ಲೇ ಒಂದು ಸ್ವಂತ ಒಂದು ಪ್ರಾಪರ್ಟಿನ ಕ್ರಿಯೇಟ್ ಮಾಡಿಕೊಂಡಿರ್ತಕ್ಕಂಥ ವ್ಯಕ್ತಿ. ಲಕ್ಷಾಂತರ ಜನರನ್ನ ಇವ್ರನ್ನ ಫಾಲೋ ಮಾಡ್ತಾ ಇದ್ದಾರೆ ಆನ್ಲೈನಲ್ಲಿ. ಒಬ್ಬ ಗ್ರೇಟ್ ಇನ್ಫ್ಲೂಯೆನ್ಸರ್ ಆಗಿದ್ದಾರೆ. ಸೊ ಲೆಟ್ ಅಸ್ ಹ್ಯಾವ್ ಎ ಸಕ್ಸಸ್ ಸ್ಟೋರಿ ಇಂಟರ್ವ್ಯೂ ಆಫ್ ಅವರ್ ಶ್ರೀರಾಮ್ ಬೆನ್ನೂರ್. ನಮಸ್ಕಾರ ಶ್ರೀರಾಮ್. ಎಕ್ಸಲೆಂಟ್ ಈವ್ನಿಂಗ್ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್, ನಾನು ಇನ್ವೈಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸರ್. ವೆರಿ ಎಕ್ಸಲೆಂಟ್ ಈವ್ನಿಂಗ್ ಡಿಯರ್. ಶ್ರೀರಾಮ್, ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ಎಕ್ಸಲೆಂಟ್ ಈವ್ನಿಂಗ್ ಎಲ್ರಿಗೂ. ನನ್ನ ಬಗ್ಗೆ ಸಣ್ಣದಾಗಿ ಹೇಳಬೇಕು ಅಂತಂದರೆ, ಮೆಕ್ಯಾನಿಕಲ್ ಇಂಜಿನಿಯರ್ ಮಾಡಿದೆ. ಬಟ್ ದುಡ್ಡಿನ ಅವಶ್ಯಕತೆ ಎಷ್ಟಿತ್ತು ಅಂತಂದರೆ, ಆ ಟೈಮಲ್ಲಿ ನನ್ನ ಕ್ಯಾಂಪಸ್ ಸೆಲೆಕ್ಷನ್ ಬಂದಿದ್ದು IT ಜಾಬ್. ಸೊ ಹಾಗಾಗಿ ನನ್ನ IT ಕೆರಿಯರ್ ಜೊತೆ ಶುರು ಮಾಡಿದೆ. ಆಲ್ಮೋಸ್ಟ್ 12 ವರ್ಷ ಕಾರ್ಪೊರೇಟ್ ಎಕ್ಸ್ಪೀರಿಯನ್ಸ್ ಇದೆ. 2 ಮೇಜರ್ IT ಕಂಪನೀಸಲ್ಲಿ ಕೆಲಸ ಮಾಡಿದ್ದೀನಿ. ಒಂದು ಆಕ್ಸೆಂಚರ್ ಮತ್ತು ಇನ್ನೊಂದು ಮ್ಯಾನ್ಹ್ಯಾಟನ್ ಅಸೋಸಿಯೇಟ್ಸ್. ಅದು ನಂದು ಜಾಬ್ ಪ್ರೊಫೆಷನ್ನು. ಅದಾದಮೇಲೆ ಆಲ್ಮೋಸ್ಟ್ 1.5 ವರ್ಷದಿಂದ ಫುಲ್ ಟೈಮ್ ಯೂಟ್ಯೂಬರ್ ನಾವು. ಹಾಗೆ ಕೋಚಿಂಗ್ ಕೂಡ ಮಾಡ್ತಿದ್ದೀನಿ. ಯೂಟ್ಯೂಬ್ ಜರ್ನಿ ಬಗ್ಗೆ ಹೇಳಬೇಕು ಅಂದರೆ, ಆಲ್ರೆಡಿ ಒಂದು ಹೆಚ್ಚು ಕಡಿಮೆ 10 ಲಕ್ಷ ಫಾಲೋವರ್ಸ್ ಇದ್ದಾರೆ. ಅದಲ್ಲದೆ ಕೋಚಿಂಗ್ ಬೇರೆ ಮಾಡ್ತಾ ಇದ್ದೀನಿ. ಇಟ್ಸ್ ಆಲ್ ಬಿಕಾಸ್ ಆಫ್ ಕನ್ಸ್ಯೂಮ್ಯಾಕ್ಸ್ ಅಂಡ್ ಮಾಸ್ಟರ್ ಕೋಚ್ ಸತ್ಯ ಸರ್. ಸದ್ಯಕ್ಕೆ ಒಂದು 900 ಸ್ಟೂಡೆಂಟ್ಸ್ ಬೇರೆ ಇದ್ದಾರೆ. ಸೊ ದಟ್ಸ್ ಸ್ಮಾಲ್ ಸ್ಟೋರಿ ವಾಟ್ ಐ ಕ್ಯಾನ್ ಸೇ ಅಬೌಟ್ ಇಟ್. ವೆರಿ ನೈಸ್ ಶ್ರೀರಾಮ್. ಶ್ರೀರಾಮ್, ನಿಮ್ಮ ಸ್ವಂತ ಊರು ಯಾವುದು? ಹುಟ್ಟಿ ಬೆಳೆದಿದೆ? ನಮ್ಮದು ಪ್ರಾಪರ್ ಬಿಜಾಪುರ್ ಸರ್. ಓಕೆ. ಸೊ ಈಗ ಪ್ರೆಸೆಂಟ್ ಬೆಂಗಳೂರು ವಾಸ ಮಾಡ್ತಾ ಇದ್ದೀರಾ? ಹೌದು ಸರ್. ನಿಮ್ಮ ವಿದ್ಯಾಭ್ಯಾಸ ನಡೆದಿದ್ದು ಎಲ್ಲ ಬೆಂಗಳೂರಲ್ಲಿ ಸರ್. ಜರ್ನಿ ಶುರುವಾಗಿದ್ದು ಒಂಥರ ಹೇಳಬೇಕು ಅಂತಂದರೆ, ಎಲ್ಲ ತಂದೆಯವ್ರಿಗೊಂದು ಸಣ್ಣ ಆಸೆ ಇತ್ತು, ಅಂದರೆ ನಂತರ ಮಕ್ಕಳು ಕಷ್ಟಪಡಬಾರ್ದು ಅಂತಂದ್ಬಿಟ್ಟು. ಹಾಗಿದ್ದಾಗ ಒಂದು ಸಣ್ಣ ಹಳೆ ಇನ್ಸ್ಟೆನ್ಸ್ ನೆನಪಾಗುತ್ತೆ ಸರ್, ಹೇಳ್ಬೋದಾ ಸರ್? ಪ್ಲೀಸ್. ಆಲ್ಮೋಸ್ಟ್ ನಾನೊಂದು 4 ವರ್ಷದ ಹುಡುಗ ಇರಬೇಕಾದ್ರೆ ನಮ್ಮ ತಂದೆಯವ್ರು ನನ್ನ ಬೆಂಗಳೂರು ಕಳಿಸಿದ್ರು, ವಿದ್ಯಾಭ್ಯಾಸ ಮಾಡಲಿ ಅಂತಂದ್ಬಿಟ್ಟು. ಓದ್ಬಿಟ್ಟು ಇಲ್ಲೇ ಚೆನ್ನಾಗಿ ಕೆಲಸ ಅದು ತೊಗೊಳ್ಳಿ ಅಂತಂದು. ನಾನೊಂದು 10 ವರ್ಷ ಇರ್ಬೇಕಾದ್ರೆ ಊರಿಗೆ ಹೋಗಿರ್ಬೇಕಾದ್ರೆ ನಾನು ಮತ್ತೆ ತಂದೆಯವರು ತೋಟದಲ್ಲಿ ನಿಂತಾಗ ತಂದೆಯವರು ನನ್ನ ಕಡೆ ತಿರುಗಿಬಿಟ್ಟು ಹೇಳಿದ್ರು, ನಂತರ ಜೀವನದಲ್ಲಿ ಕಷ್ಟಪಡಬೇಡ, ಚೆನ್ನಾಗಿ ಓದಿ ಕೆಲಸ ತಗೊಂಡು ಒಳ್ಳೆ ಜೀವನ ಮಾಡು ಅಂತಂದ್ರು. ನಮ್ಮ ತಂದೆಯವ್ರಿಗೆ ಒಟ್ಟು 4 ಜನ ಮಕ್ಕಳು. ವ್ಯವಸಾಯ ಮಾಡಿಕೊಂಡು ಮಕ್ಕಳಿಗೆ ಎಜುಕೇಶನ್ ಕೊಡೋದು ಬಹಳ ಕಷ್ಟನೇ, ಎಸ್ಪೆಷಲಿ ಉತ್ತರ ಕರ್ನಾಟಕದಲ್ಲಿ, ಎಲ್ಲಿ ಮಳೆನೂ ಸರಿಯಾಗಿ ಬರಲ್ಲ. ಹಾಗಿರ್ಬೇಕಾದ್ರೆ ಅವರು ಕಷ್ಟಪಟ್ಟು ಎಜುಕೇಶನ್ ಕೊಡ್ತಿದ್ರು. ನನಗೆ ಆವಾಗಿದ್ದು ಒಂದೇ ಕನಸೇನು ಅಂತಂದ್ರೆ, ನಾನು ಚೆನ್ನಾಗಿ ಓದಿ ಕೆಲಸ ತಗೊಂಡ್ಮೇಲೆ ನಮ್ಮ ತಂದೆಯವರು ಯಾವತ್ತೂ ದುಡ್ಡಿನ ಬಗ್ಗೆ ಯೋಚನೆ ಮಾಡಬಾರ್ದು, ಆ ಥರ ಅವ್ರಿಗೊಂದು ಜೀವನ ಕೊಡಬೇಕು ಅನ್ನೋದೊಂದು ಆಸೆ ಇತ್ತು. ಸೊ ಎಲ್ಲ ಹಾಗೆ ಶುರು ಆಯಿತು. ಹಾಗೆ ಶುರು ಆದಮೇಲೆ ಸರಿ ಅಂತ ಅಂದ್ಬಿಟ್ಟು ತಂದೆಯವರು ಒಳ್ಳೆ ವಿದ್ಯಾಭ್ಯಾಸ ಎಲ್ಲ ಕೊಡಿಸ್ತಿದ್ರು. 3rd ಇಯರ್ ಇಂಜಿನಿಯರಿಂಗಲ್ಲಿ ನನಗೆ ಕ್ಯಾಂಪಸ್ ಸೆಲೆಕ್ಷನ್ ಬಂತು. ಆಕ್ಸೆಂಚರ್ ಆಫರ್ ಲೆಟ್ರು ಬಂತು. ಭಾರಿ ಖುಷಿ ಆಯಿತು. ಯಾಕೆಂತಂದರೆ ಮುಂದೆ ಹೋಗಿ ಜೀವನದಲ್ಲಿ ಹೆಂಗೆ ಓದಾಡ್ತೀನಿ ಅಂತ ಗೊತ್ತಿರಲಿಲ್ಲ. ಯಾಕಂದ್ರೆ ಕೆಲಸ ಸಿಗ್ಲಿಲ್ಲ ಅಂತಂದ್ರೆ ಮನೇಲೂ ಪ್ರೆಷರ್ ಆಗಿರೋದು. ಸೊ ಹಾಗಾಗಿ ಸರಿ ಜಾಬ್ ಸಿಕ್ತು. ಮೆಕ್ಯಾನಿಕಲ್ ಇಂಜಿನಿಯರ್ ಆಗ್ಬೇಕಂತಾನೆ ಇದ್ದಿದ್ದ ಆಸೆ. ಆದರೆ ಸರಿ ದುಡ್ಡಿನ ಅವಶ್ಯಕತೆ ಇರೋದ್ರಿಂದ ಸರಿ IT ಕಂಪ್ನಿ ಸೇರೋಣ, ಆಮೇಲೆ ಬೇಕಾದ್ರೆ ಚೇಂಜ್ ಮಾಡ್ಕೊಳ್ಳೋಣ ಬಿಡು ಅಂತಂದು ಹಾಗೆ ಶುರು ಮಾಡಿದೆ IT ಜಾಬಲ್ಲಿ.
ಅದಕ್ಕೂ ಭಾರಿ ಗ್ರೇಟ್ಫುಲ್ ಸರ್. ಯಾಕಂದ್ರೆ ಆ ಜಾಬ್ ಏನೋ ಸಿಕ್ಕಿಲ್ಲ ಅಂತ ಭಾರಿ ಒದ್ದಾಡ್ತಿದ್ವಿ. ಅದಾದ್ಮೇಲೆ 2 ವರ್ಷ ಜಾಬ್ ಕಂಟಿನ್ಯೂ ಮಾಡ್ತಿದ್ದಂಗೆ ಒಂದು ನನಗೆ ಅರ್ಥ ಆಯ್ತು, ನಾನು ಹೀಗೆ ಜೀವನ ಮಾಡ್ತಿದ್ರೆ ನನ್ನ ಕನ್ಸುಗಳನ್ನ ಯಾವತ್ತೂ ಮುಟ್ಟಕ್ಕಾಗಲ್ಲ ಅಂತ ಅಂದ್ಬಿಟ್ಟು. ಒಂದು ಇಂಪಾರ್ಟೆಂಟ್ ಅಂದ್ರೆ ಜಾಬ್ ಕ್ಯಾನ್ ಜಸ್ಟ್ ಹೆಲ್ಪ್ ಅಸ್ ಇನ್ ಮೇಕಿಂಗ್ ಅ ಲಿವಿಂಗ್, ಇಟ್ ಕ್ಯಾನ್ ನೆವರ್ ಹೆಲ್ಪ್ ಇನ್ ಫುಲ್ಫಿಲಿಂಗ್ ಆಲ್ ಅವರ್ ಡ್ರೀಮ್ಸ್ ಅನ್ನೋದನ್ನ ಅರ್ಥ ಮಾಡ್ಕೊಂಡೆ. ಅಂದ್ರೆ ಜಾಬ್ ಅನ್ನೋದು ಬರೀ ಒಂದು ಜೀವನ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ ಹೊರತು ನಮ್ಮ ಇಡೀ ಕನಸುಗಳನ್ನೆಲ್ಲ ಪೂರ್ತಿ ಮಾಡುತ್ತೆ ಅಂತ ಮಾಡಲ್ಲ ಅಂತ ಅನಿಸ್ತು. ಸರಿ, ಹಾಗಿರ್ಬೇಕಾದ್ರೆ ಅನ್ಕೊಂಡೆ ಓಕೆ ಸರಿ ನಾನು ಬೇರೆ ಏನಾದ್ರು ಮಾಡಬೇಕು ಅಂತ ಅಂದ್ಬಿಟ್ಟು ಆಗ 1-2 ವೆಬ್ಸೈಟ್ ಬಿಲ್ಡ್ ಮಾಡಿದೆ, ಒಂದು 25,000 ಖರ್ಚು ಮಾಡಿ. ಅದು ಯಾವ ರೀತಿ ಫ್ಲಾಪ್ ಆಯ್ತು ಅಂತಂದ್ರೆ ಇನ್ನೊಂದ್ಸಲ ಮಾಡ್ಬೇಕಾ ನಾನು ಇಂಥದ್ದು ನಾನು ಫೀಲಿಂಗ್ ಕೊಡಕ್ ಶುರು ಆಯ್ತು. ಸರಿ, ಆಮೇಲೆ ಮತ್ತೆ ಹೇಳ್ತಿತ್ತು ನಾನು ಹಿಂಗೆ ಬರೀ ಜಾಬ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿದ್ರೆ ಅದೇ ಲೋನ್ ಲೈಫ್ ಕಂಟಿನ್ಯೂ ಆಗುತ್ತೆ ಅಂತಂದು ಮತ್ತೆ ಹಿಂಗೆ ಒಂದು ಈವೆಂಟ್ ಅಲ್ಲಿ ಯಾರೋ ಒಬ್ರು ಸಿಕ್ಕರು ನನಗೆ. ಅವ್ರು ಹೇಳಿದ್ರು ಯಾಕೆ ನೀನ್ ನೆಟ್ವರ್ಕ್ ಮಾರ್ಕೆಟಿಂಗ್ ಶುರು ಮಾಡಬಾರ್ದು ಅಂತಂದ್ರು. ಆಯ್ತು ಸರಿ ಬಿಡು ಶುರು ಮಾಡೋಣ, ಏನ್ ಮಾಡ್ಬೇಕು ಅದಕ್ಕೆ ನಾನು ಅಂತ ಕೇಳಿದೆ. ಅವ್ರು ಹೇಳಿದ್ರು ಏನಿಲ್ಲ, ನೀನು ಒಂದು 85,000 ಇನ್ವೆಸ್ಟ್ ಮಾಡ್ಬಿಟ್ಟು ಕೆಲವೊಂದು ಪ್ರಾಡಕ್ಟ್ಸ್ ಇರ್ತವೆ ನೀನು ತಗೋ, ನಿನಗೂ ಹೆಲ್ಪ್ ಆಗುತ್ತೆ, ಹಾಗೆ ಟೀಮ್ ಬಿಲ್ಡ್ ಮಾಡು, ಅವ್ರಿಗೂ ಹೆಲ್ಪ್ ಆಗುತ್ತೆ, ಅವರು ದುಡ್ಡು ಮಾಡ್ಕೋಬಹುದು, ಎಲ್ಲರೂ ಚೆನ್ನಾಗಿ ಜೀವನ ಮಾಡಬಹುದು ಅಂತಂದ್ರು. ಸರಿ ಅಂತ ಅಂದ್ಬಿಟ್ಟು ಮನೇಲಿರೋ ಜ್ಯುವೆಲ್ರಿನೆಲ್ಲ ತಗೊಂಡು ಹೋಗ್ಬಿಟ್ಟು ಜ್ಯುವೆಲ್ರಿ ಶಾಪಲ್ಲಿ ಅದನ್ನ ಅಡ ಇಟ್ಟು ದುಡ್ಡು ಕೇಳ್ತಾ ಇದ್ವಿ. ಅಲ್ಲಿ ದುಡ್ಡು ಕೇಳ್ಬೇಕಾದ್ರೆ ಈಗಲೂ ನೆನಪಿದೆ, ಆ ಜ್ಯುವೆಲ್ರಿ ಶಾಪ್ ಅವನು ಹೇಳ್ದ ಇಷ್ಟೇ ನಮ್ಗೆ ದುಡ್ಡು ಕೊಡೋಕ್ಕಾಗತ್ತೆ ಅಂತ ಅಂದ್ಬಿಟ್ಟು. ಆ ಕ್ಷಣದಲ್ಲಿ ನಾನು ಅವ್ರಿಗೆ ಹೇಳ್ತಿದ್ದೆ ಇಲ್ಲ ಪರವಾಗಿಲ್ಲ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ದುಡ್ಡು ಕೊಡಿ ಅಂತಿದ್ದೆ. ಅದಕ್ಕೆ ನನ್ನ ವೈಫ್ ಬಂದ್ಬಿಟ್ಟು ಸಡನ್ ನನ್ನ ಸೈಡ್ ಕರೆದು ಇಷ್ಟೊಂದು ಯಾಕೆ ಕೇಳ್ತಿದ್ದೀರಾ ನೀವು, ಅವ್ರ ಹತ್ರ ಬಿಟ್ಬಿಡಿ ಅಂತಂದ್ರು. ಆ ಮೂಮೆಂಟ್ಸ್ ಹೆಂಗಿರುತ್ತೆ ಅಂದ್ರೆ ಈಗಲೂ ನೆನ್ಸ್ಕೊಂಡ್ರೆ ಒಂಥರ ಅದು ಮರೆಯಕ್ಕಾಗಲ್ಲ ಆ ಸಿಚುವೇಶನ್. ಸರಿ ಅಂತ ಅಂದ್ಬಿಟ್ಟು ಬಂದಿದ್ದು ದುಡ್ಡು ತಗೊಂಡ್ಬಿಟ್ಟು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಇನ್ವೆಸ್ಟ್ ಮಾಡಿ ನೆಟ್ವರ್ಕ್ ಮಾರ್ಕೆಟಿಂಗ್ ಶುರು ಮಾಡಿದೆ. ಅದು ಒಂದು ಭಾರಿ ಬ್ಯೂಟಿಫುಲ್ ಜರ್ನಿ ಸರ್. ನನ್ನ ಲೈಫಲ್ಲಿ ಅದು ಒಂದು ಒಳ್ಳೆ ಚೇಂಜೇ ಬಂದಿದ್ದು. ಯಾಕಂದ್ರೆ ನಾನು ಅವಾಗ ಅಲ್ಲಿ ಸೇರಿದ್ದು ಹೆಚ್ಚು ಕಡಿಮೆ ಒಂದು 8-10 ಸಾವಿರ ಆದ್ರೂ ತಿಂಗಳಿಗೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸುಮಾರು ಕಲಿತೆ, ಒಳ್ಳೆ ಟೀಮು ಬಿಲ್ಡ್ ಮಾಡಿದೆ, ದುಡ್ಡು ಬರಕ್ ಶುರು ಆಯ್ತು. ಎಲ್ಲೋ ಒಂದ್ ಕಡೆ ಇದ್ದು ನಾನು ಕಂಟಿನ್ಯೂ ಮಾಡಬೇಕು ಅನ್ನೋ ಫೀಲಿಂಗ್ ಬರ್ತಿರ್ಲಿಲ್ಲ ನನಗೆ. ಯಾಕಂದ್ರೆ ನಂದು ಪ್ಯಾಷನ್ ಏನಿತ್ತು ಅಂತಂದ್ರೆ ನಾನು ಆನ್ಲೈನ್ ಜರ್ನಿಲಿ ಹೋಗ್ಬೇಕು ಅನ್ನೋದಿತ್ತು. ಸೊ ಹಂಗಾಗಿ ಅದಾದ್ಮೇಲೆ 2012ರಲ್ಲಿ ಸರಿ ಅಂತ ಅಂದ್ಬಿಟ್ಟು ಯೂಟ್ಯೂಬ್ ಬಹಳ ಆನ್ಲೈನ್ ರಿಸರ್ಚ್ ಮಾಡ್ತಿದ್ದೆ, ಏನ್ ಶುರು ಮಾಡ್ಬೋದು ಅಂತ ಅಂದ್ಬಿಟ್ಟು. ಅದ್ರಲ್ಲಿ ಸುಮಾರು ಐಡಿಯಾಸ್ ಬಂದಿದ್ದೇನು ಅಂತಂದ್ರೆ ಈ ಡೊಮೈನ್ ನೇಮ್ಸ್ ಪರ್ಚೇಸ್ ಮಾಡಿ ಸೆಲ್ ಮಾಡೋದು, ಆಮೇಲೆ ವೆಬ್ಸೈಟ್ ಬಿಲ್ಡ್ ಮಾಡಿ ಅರ್ನ್ ಮಾಡೋದು. ಅದಾದ್ಮೇಲೆ ಯೂಟ್ಯೂಬ್ ಬಗ್ಗೆನೂ ಬಂತು. ಸರಿ ಅಂತ ಅಂದ್ಬಿಟ್ಟು ಸರಿ ಯೂಟ್ಯೂಬ್ ಶುರು ಮಾಡೋಣ ಅಂತ ಅಂದ್ಬಿಟ್ಟು ಯೂಟ್ಯೂಬ್ ಜರ್ನಿ ಶುರು ಮಾಡಿದೆ. ಫಸ್ಟ್ 7 ಮಂತ್ಸು ಏನಂದ್ರೆ ಏನು ರಿಸಲ್ಟ್ಸ್ ಇಲ್ಲ ಸರ್. ವಿಡಿಯೋಸ್ ಹಾಕ್ತಿದ್ದೆ, ಎಲ್ಲೋ ಒಬ್ರು ಇಬ್ರು ನೋಡೋರು, ಎಲ್ಲ ಒಂಥರ ಅನಿಸ್ತಿತ್ತು ನಾನೇನೋ ಸರಿ ಮಾಡ್ತಿದ್ದೀನಿ ಇಲ್ವ. ಬೇರೆಯವ್ರಿಗೆಲ್ಲ ಸುಮಾರು ವ್ಯೂಸ್ ಬರ್ತಿತ್ತು, ಸಬ್ಸ್ಕ್ರೈಬರ್ಸ್ ಇರ್ತಿತ್ತು. ಆ ಫೇಮಸ್ ಯೂಟ್ಯೂಬರ್ಸ್ಗೆಲ್ಲ ಹೋಗ್ಬಿಟ್ಟು ಕಮೆಂಟ್ ಹಾಕ್ತಿದ್ದೆ ನಾನು, ನನಗೂ ಸ್ವಲ್ಪ ಸಬ್ಸ್ಕ್ರೈಬರ್ಸ್ ಬೆಳೆಸ್ಬೇಕು, ಏನ್ ಮಾಡ್ಬೇಕು ಅಂತ ಹೇಳಿ ಅಂತ ಕೇಳ್ತಿದ್ದೆ. ನೀವು ಸೀಕ್ರೆಟ್ಸ್ ಏನ್ ಅಪ್ಲೈ ಮಾಡ್ತಿದ್ರೆ ಹೇಳಿ ಅಂತ ಕೇಳ್ತಿದ್ದೆ. ಆಗ ಅವ್ರ ಕಂಟೆಂಟ್ ಕ್ರಿಯೇಟ್ ಮಾಡೋದ್ರಲ್ಲೇ ಬಿಸಿ ಇರ್ತಿದ್ರು. ಸೊ ಹಿಂಗಾಗಿ ನನ್ಗೆ ಯಾವ್ದು ಉತ್ತರ ಬರ್ತಿರ್ಲಿಲ್ಲ. ಅದಾದ್ಮೇಲೆ ಒಂದ್ ದಿವಸ ಹಿಂಗೆ ಬೆಳಿಗ್ಗೆ ಫೋನ್ ತೆಗೆದು ಯೂಟ್ಯೂಬ್ ಡ್ಯಾಶ್ ಬೋರ್ಡ್ ಚೆಕ್ ಮಾಡ್ತಾ ಇದ್ದೆ. ಸಡನ್ ಆಗಿ ನೋಡ್ತೀನಿ ಅದ್ರಲ್ಲಿ $1 ತೋರಿಸ್ತಾ ಇದೆ. ಆ $1 ಯಾವ ರೇಂಜ್ ಖುಷಿ ಕೊಡ್ತು ಅಂತಂದ್ರೆ ನನಗೆ ಆ $1 ಬಂದಿದೆ ಅಂತ ಖುಷಿ ಇರ್ಲಿಲ್ಲ ಸರ್, ಆದ್ರೆ ಯೂಟ್ಯೂಬ್ ಇಂದ ದುಡ್ಡು ಮಾಡ್ಬೋದಲ್ಲ ಅಂತ ಖುಷಿ ಆಯ್ತು. ಯಾಕಂತಂದ್ರೆ ಇನ್ನೇನಾದ್ರೂ ನಾನು 1-2 ತಿಂಗಳು ಏನಾದ್ರು ಅದನ್ನ ನೋಡಿರ್ಲಿಲ್ಲ ಅಂತಂದ್ರೆ ಆ ಯೂಟ್ಯೂಬ್ ಜರ್ನಿನೂ ಬಿಟ್ಬಿಡ್ತಿದ್ನೇನೋ. ಸೊ ಆ ಮೂಮೆಂಟ್ ಅಲ್ಲಿ ಖುಷಿ ಕೊಟ್ಟು ಅದಾದ್ಮೇಲೆ ನೆಕ್ಸ್ಟ್ 2 ವರ್ಷ ಪೂರ್ತಿ ಬರೀ ಟ್ರಯಲ್ ಅಂಡ್ ಎರರ್ಸ್, ಸುಮಾರು ಮಿಸ್ಟೇಕ್ಸ್ ಮಾಡಿದ್ವಿ. ಆ ಮೂಮೆಂಟ್ ಅಲ್ಲಿ ನಮ್ ಚಾನಲ್ ಒಂದು ಅರ್ನ್ ಮಾಡ್ತಿರೋದು 6 ತಿಂಗಳು ಯೂಟ್ಯೂಬ್ ಇಂದ ಬ್ಯಾನ್ ಬೇರೆ ಆಯ್ತು. ಯಾಕಂದ್ರೆ ಗೈಡ್ಲೈನ್ಸ್ ಗೊತ್ತಿರ್ಲಿಲ್ಲ ನಮ್ಗೆ. ಸೊ ಬರೀ ಟ್ರಯಲ್ ಅಂಡ್ ಎರರ್ಸ್, ಯಾರು ಆ ಟೈಮಲ್ಲಿ ಕೋಚ್ ಅಂತ ಇರ್ಲಿಲ್ಲ, ನೀವು ಹೀಗೆ ಮಾಡ್ಬೇಕು ಅಂತ ಹೇಳೋರು ಇರ್ಲಿಲ್ಲ. ಸೊ ಹಾಗಾಗಿ ಬಹಳ ಮಿಸ್ಟೇಕ್ಸ್ ಮಾಡಿ ಅದು ಬ್ಯಾನ್ ಆಯ್ತು. ಅದಾದ್ಮೇಲೆ ಮತ್ತೆ ನೆಕ್ಸ್ಟ್ ಚಾನಲ್ ಕ್ರಿಯೇಟ್ ಮಾಡಿದೆ. ನೆಕ್ಸ್ಟ್ ಚಾನಲ್ ಕ್ರಿಯೇಟ್ ಮಾಡಿದ್ದು A2C ಆರ್ಟ್ಸ್ ಅಂಡ್ ಕ್ರಾಫ್ಟ್ಸ್. 2015ರಲ್ಲಿ ಶುರು ಮಾಡಿದೆ ಆ ಚಾನಲ್ನ. ಫಸ್ಟ್ 6 ತಿಂಗಳಲ್ಲಿ $128 ಅರ್ನ್ ಮಾಡ್ತದು. ಆ $128 ಅಂದ್ರೆ ಹೆಚ್ಚು ಕಡಿಮೆ ಆ ಟೈಮಲ್ಲಿ ಒಂದು $8,000 ಅವರು ಡೈರೆಕ್ಟ್ ಆಗಿ ಚೆಕ್ ಕಳ್ಸೋರು ಮನೆಗೆ. ಆ ಚೆಕ್ ಇಡಬೇಕಾದ್ರೆ ಒಳ್ಳೆ ಜೋಶ್ ಬರೋದು. ಸೊ ಚೆಕ್ ಹಿಡ್ಕೊಂಡು ತುಂಬಾ ಖುಷಿ ಆಯ್ತು. ಸರಿ ಅಂತಂದ್ಮೇಲೆ ಅದು ಹಂಗೆ ಮುಂದುವರಿತು. ಈಗ ಸದ್ಯಕ್ಕೆ ಆಲ್ಮೋಸ್ಟ್ ಒಂದು 10 ಲಕ್ಷಕ್ಕೆ ಹತ್ತತ್ರ ಸಬ್ಸ್ಕ್ರೈಬರ್ಸ್ ಇದ್ದಾರೆ. A2C ಆರ್ಟ್ಸ್ ಅಂಡ್ ಕ್ರಾಫ್ಟ್ಸ್. A2C ಆರ್ಟ್ಸ್ ಅಂಡ್ ಕ್ರಾಫ್ಟ್ಸ್. ಈ ಜರ್ನಿ ಹೀಗೆ ನಡೀತಿರ್ಬೇಕಾದ್ರೆ ನೆಕ್ಸ್ಟ್ ನನಗೆ ಮೇಜರ್ ಟ್ರಾನ್ಸ್ಫಾರ್ಮೇಶನ್ ಸಿಕ್ಕಿದ್ದೆ ಕನ್ಸ್ಯೂಮ್ಯಾಕ್ಸ್ ಇಂದ. ನಾನು ಒಂದು ಹೇಳಕ್ ಇಷ್ಟ ಬೀಳ್ತೀನಿ, ತುಂಬಾ ಸತಿ ಜೀವನದಲ್ಲಿ ಒಬ್ಬೊಬ್ರು ನಮ್ಮ ಜೀವನಕ್ಕೆ ಏನಕ್ಕೆ ಬರ್ತಾರೆ ಅಂದ್ರೆ ಅವ್ರು ಇನ್ನೊಬ್ಬರನ್ನ ಕರ್ಕೊಂಡ್ ಬರ್ಲಿಕ್ಕೆ. ಇವ್ರ ವೈಫ್ ಹೆಸರು ಸವಿತಾ ಅಂತ ಹೇಳಿ, ಅವ್ರು ನಮ್ಮ ಸಂಸ್ಥೆಗೆ ಒಂದು ಅಡ್ಮಿನಿಸ್ಟ್ರೇಷನ್ ಜಾಬ್ಗೆ ಜಾಯಿನ್ ಆಗಿದ್ದು. ಒಂದು 6 ತಿಂಗಳಿಂದ 1 ವರ್ಷ ಏನೋ ಜಾಬ್ ಮಾಡಿದ್ರೆ ಅನ್ಸುತ್ತೆ. ಐ ಥಿಂಕ್ she became pregnant, I think so. I'm not very clear. Less than a year sir, pregnant ಆಗಿದ್ರು. ಹೌದು, less than a year ಕೆಲಸ ಮಾಡಿದ್ರು.
ಅವ್ರು ಬಂದು ಕೆಲಸ ಮಾಡಿದ್ರ ಜೊತೆಗೆ ನಿಮ್ಮನ್ನ BTA ಕನ್ಸ್ಯೂಮರ್ಸ್ ಪರಿಚಯ ಮಾಡಿಸಿದ್ರು. ಕರೆಕ್ಟ್ ಸರ್, ಕರೆಕ್ಟ್. ಸೊ ಇಟ್ಸ್ ಎ ಗ್ರೇಟ್ ಜರ್ನಿ. 2000 ಯಾವಾಗ ನೀವು ಕನ್ಸ್ಯೂಮರ್ಸ್ ನ ಒಡನಾಟ ಶುರು ಮಾಡಿದ್ದು, ಸ್ಟೂಡೆಂಟ್ ಆಗಿ ಜಾಯ್ನ್ ಆಗಿದ್ದು? ಸೊ 2012 ಅಲ್ಲಿ ಯೂಟ್ಯೂಬ್ ಜರ್ನಿ ಶುರು ಮಾಡಿದೆ. 2014 ಅಲ್ಲಿ ನನಗೆ ಸವಿತಾ ಕನ್ಸ್ಯೂಮರ್ಸ್ ಬಗ್ಗೆ ಇಂಟ್ರೊಡ್ಯೂಸ್ ಮಾಡಿದ್ರು. ಐ ರಿಮೆಂಬರ್ ಸವಿತಾ ವಾಸ್ ಟೆಲಿಂಗ್, ನಮ್ಮ ಹಸ್ಬೆಂಡು ಕೂಡ ತುಂಬಾ ಕೋಚಿಂಗ್ ಅಲ್ಲಿ ತುಂಬಾ ಇಂಟ್ರೆಸ್ಟ್, ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಕ್ಲಾಸಸ್ ತಗೊಳ್ತಾ ಇರ್ತಾರೆ, ಅವರು ಕಲಿತಾ ಇರ್ತಾರೆ, ಅವರು ನಿಮ್ ಜೊತೆ ಬರ್ಬೋದಾ, ಗ್ಲೇರ್ ಝೋನ್ ಬರ್ಬೋದಾ ಅಂತ ಹೇಳಿದ್ರು. ಸೊ ಐ ಥಿಂಕ್ ನೀವು ರೀಚ್ ಫಸ್ಟ್ ಟೈಮ್ ಗ್ಲೇರ್ ಝೋನ್ ಬಂದಿದ್ದು ವೀಕ್ಲಿ ಸ್ಯಾಟರ್ಡೆ ಮಾರ್ನಿಂಗ್ ಸೆಷನ್ಸ್ಗೆ. ಹೌದು ಸರ್. ಸೊ ಅಲ್ಲಿ ಏನು ಅಂತಂದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಟ್ಟಿದ್ದೆ, ಬಟ್ ನನಗೆ ಆ ಟೈಮಲ್ಲಿ ಈ ಇನ್ಸ್ಪಿರೇಷನ್, ಮೋಟಿವೇಶನ್ ಬೇಕು ಅಂತ ಯಾರಾದ್ರೂ ಕೋಚ್ ಬೇಕೇ ಬೇಕು. ಸೊ ಅದು ಸವಿತಾಗ್ ಚೆನ್ನಾಗಿ ಗೊತ್ತಾಯ್ತು, ಯಾಕಂದ್ರೆ ಸಮ್ವೇರ್ ಲೈಕ್ ಐ ವಾಸ್ ನಾಟ್ ಪ್ರೋಗ್ರೆಸಿಂಗ್ ಇನ್ ದಟ್ ವೇ. ಸೊ ಹಾಗಿರ್ಬೇಕಾದ್ರೆ ಸವಿತಾ ಒಂದ್ ದಿವಸ ಹೇಳಿದ್ರು, ನಮ್ ಬಾಸ್ ಅವ್ರದ್ದು ಪ್ರತಿ ಸ್ಯಾಟರ್ಡೆ ಈವೆಂಟ್ ನಡೀತಿರುತ್ತೆ ಗ್ಲೇರ್ ಝೋನ್, ಯಾಕೆ ನೀವು ಒಂದು ಸೆಷನ್ ಬರಬಾರ್ದು ಅಂತಂದ್ರು. ಆಯ್ತು ಸರಿ ಬಿಡು, ಇಷ್ಟೊಂದು ಹೇಳ್ತಿದ್ದಾರೆ ಅಂತಂದ್ರೆ ಯೂಶಲಿ ಏನ್ ಹೇಳಿದ್ರು ಫಸ್ಟ್ ನಾನು ಸರಿ ಅಂತೀನಿ, ನಾನು ಯಾವ್ದಕ್ಕೂ ಇಲ್ಲ ಅಂತನಲ್ಲ. ಫಸ್ಟ್ ನೋಡ್ಬಿಟ್ಟು ಆಮೇಲೆ ಡಿಸೈಡ್ ಮಾಡೋದು. ಸರಿ ಅಂತ ಅಂದ್ಬಿಟ್ಟು ಬಂದೆ. ಐ ಕುಡ್ ರಿಯಲಿ ಕನೆಕ್ಟ್ ಟು ದಟ್ ಪಾಸಿಟಿವ್ ಎನರ್ಜಿ. ಅದು ವೈಬ್ರೇಷನ್ಸ್ ಇರುತ್ತಲ್ಲ ಸರ್, ಮೆಡಿಟೇಷನ್, ಆ ಎನ್ವೈರನ್ಮೆಂಟ್, ದಟ್ ಇಸ್ ಸಮಥಿಂಗ್ ದಟ್ ಐ ವಾಸ್ ಏಬಲ್ ಟು ರಿಯಲಿ ಕನೆಕ್ಟ್. ನಂದು ಆಕ್ಚುಲಿ ಮೇಜರ್ ಜರ್ನಿ ಶಿಫ್ಟ್ ಆಗಿದ್ದು ಇಲ್ಲಿಂದ. ಸೊ ಅಲ್ಲಿ 2014 ಗ್ಲೇರ್ ಝೋನ್ ಶುರು ಮಾಡಿದೆ. ಒಂದೇನು ಅಂತಂದ್ರೆ ಗ್ಲೇರ್ ಝೋನ್ ಇರ್ಬೇಕಾದ್ರೆ ಪ್ರತಿ ವಾರ ಸಕ್ಸಸ್ ಸ್ಟೋರಿ ಶೇರ್ ಮಾಡ್ತಿದ್ರು. ಆ ಸಕ್ಸಸ್ ಸ್ಟೋರೀಸ್ ಹೆಂಗಿರ್ತಿತ್ತು ಅಂತಂದ್ರೆ, ಒಬ್ರಿಲ್ಲ ಒಬ್ರು ಪ್ರತಿ ವಾರ ಬ್ರೇಕ್ಫಾಸ್ಟ್ ಕೊಡ್ಸೋರು, ಯಾರು ಸಕ್ಸಸ್ ಪಡ್ಕೊಂಡಿರೋರು. ಆ ಟೈಮಲ್ಲಿ ನಂದು ಹೆಂಗಿತ್ತು ಅಂದ್ರೆ ಜರ್ನಿ ಇನ್ನು ಜಾಬಲ್ಲಿ ನಡೀತಾ ಇದೆ, ಯೂಟ್ಯೂಬಲ್ಲೂ ಅಂತ ಏನು ರಿಸಲ್ಟ್ಸ್ ಬಂದಿರಲಿಲ್ಲ. ಸೊ ಹಿಂಗಾಗಿ ಅವರೆಲ್ಲ ಟ್ರೀಟ್ಸ್ ಅದು ಕೊಡೋದು ನೋಡಿ ನನಗೂ ಒಂದು ಫೀಲಿಂಗ್ ಇರೋದು, ಇಲ್ಲ ನಾನು ಟ್ರೀಟ್ ಕೊಡಿಸ್ಬೇಕು, ನಾನು ಏನಾರ ಅಚೀವ್ಮೆಂಟ್ ಮಾಡಬೇಕು ಅಂತ ಅಂದ್ಬಿಟ್ಟು. ಅದಾದ್ಮೇಲೆ ನನ್ಗೆ ಗೊತ್ತಿದ್ದಂಗೆ ಐ ಥಿಂಕ್ 2016-17 ಸಕಲೇಶ್ವರ ಟ್ರಿಪ್ ಹೋಗಿದ್ವಿ ಸರ್. ಸಕಲೇಶ್ಪುರ ಟ್ರಿಪ್ಗೆ ಹೋಗ್ಬೇಕಾರೆ ಅವಾಗಿನ್ನೂ ನಾನು ಇನ್ನು ಜಾಬಲ್ಲಿದ್ದೆ, ವರ್ಕ್ ಮಾಡ್ತಿದ್ದೆ, ಬೇರೆಯವ್ರ ಕಾರಲ್ಲಿ ಬಂದಿದ್ದೆ. ಎಲ್ಲರೂ ಆ ಸ್ವಂತ ಕಾರ್ ತಗೊಂಡ್ಬರೋದು ನೋಡಿ ನನಗೂ ಒಂದು ಫೀಲಿಂಗ್ ಬಂತು, ಇಲ್ಲ ನಾನು ಇವ್ರ ತರ ಏನಾದ್ರು ಸಾಧನೆ ಮಾಡಿದ್ರೆ ನಾನು ಸ್ವಂತ ಕಾರ್ ತಗೋಬಹುದು. ಹಾಗಿರ್ಬೇಕಾದ್ರೆ ನಿಮ್ ಕೋಚಿಂಗ್ ಮತ್ತೆ ಗೈಡೆನ್ಸ್ ಇಂದ ನೀವು ಒಂದು ಮಾತು ನನಗೆ ಹೇಳಿದ್ರಿ ಅವಾಗ, ನೀವು ಹೆಂಗಿದ್ರು ಯೂಟ್ಯೂಬ್ ಅಲ್ಲಿ ನಿಮಗೆ ರಿಸಲ್ಟ್ಸ್ ಬರ್ತಿದೆ, ಯಾಕೆ ನೀವು ಕೋಚಿಂಗ್ ಕೂಡ ಸ್ಟಾರ್ಟ್ ಮಾಡಬಾರ್ದು ಅಂತ ಅಂದ್ಬಿಟ್ಟು. ನೀವು ಆ ಒಂದು ಮಾತು ಹೇಳಿರ್ಲಿಲ್ಲ ಅಂತಂದ್ರೆ ಐ ಡೋಂಟ್ ಥಿಂಕ್ ಸರ್ ಟುಡೇ ಐ ವುಡ್ ಹ್ಯಾವ್ ಹ್ಯಾಡ್ 900+ ಸ್ಟೂಡೆಂಟ್ಸ್. ವಾವ್, ಕಂಗ್ರಾಚುಲೇಷನ್. ಥ್ಯಾಂಕ್ ಯು ಸರ್. ಅದೊಂದು ನೀವು ಹೇಳಿದ್ರಿ. ಅದಾದ್ಮೇಲೆ ಐ ಟುಕ್ ದ ಫಸ್ಟ್ ಸ್ಟೆಪ್ ಆಫ್ ಕಂಡಕ್ಟಿಂಗ್ ಎ ವರ್ಕ್ಶಾಪ್. ನನಗೆ ಈಗಲೂ ನೆನಪಿದೆ, ಸುಮಾರು ಒಂದು 20 ಜನ ಬಂದಿದ್ರು. ನನಗೆ ಅವಾಗ ಹೆಂಗೆ ಅಂತಂದ್ರೆ, ಅಲ್ಲ ನಾನ್ ಸೆಷನ್ ಮಾಡಿದ್ರೆ ಜನ ಬರ್ತಾರ, ನನ್ಗೇನಂತ ಕಾನ್ಫಿಡೆನ್ಸ್ ಇದೆ, ಆ ಎನರ್ಜಿ ಏನಿದೆ. ಸೊ ಹಾಗಿರ್ಬೇಕಾದ್ರೆ ಇಟ್ ವಾಸ್ ಬಿಕಾಸ್ ಆಫ್ ದ ಕನ್ಸ್ಯೂಮ್ಯಾಕ್ಸ್ ಅಂಡ್ ದ ಲರ್ನಿಂಗ್ ದಟ್ ಐ ಹ್ಯಾಡ್ ಗಾಟ್ ಫಾರ್ ಮೆನಿ ಇಯರ್ಸ್. ಯಾಕಂದ್ರೆ ಅಲ್ಲಿಗೆ ಸುಮಾರು ಒಂದು ಮೂರು ವರ್ಷ ಆಗಿತ್ತು ಸರ್ ನಾನು ಕನ್ಸ್ಯೂಮ್ಯಾಕ್ಸ್ ಅಲ್ಲಿದ್ದು. ಸೊ ಪ್ರತಿ ವಾರದ್ದು ಲರ್ನಿಂಗು ಮತ್ತೆ ಕೋರ್ಸಸ್ ಎಲ್ಲ ಲರ್ನ್ ಮಾಡಿರೋದು, ಇಟ್ ವಾಸ್ ಗೋಯಿಂಗ್ ವೆರಿ ಡೀಪ್. So the first session was really fantastic. I was also a student of your class. I also learned from YouTube, from your side, many tips. Thank you sir. So ಅಲ್ಲಿ ನಂದು ಕೋಚಿಂಗ್ ಜರ್ನಿ ಶುರು ಆಯ್ತು. ಅದಾದ್ಮೇಲೆ ನೀವು ಇನ್ನೊಂದ್ಸಲ ಗ್ಲೇರ್ ಝೋನ್ ಅಲ್ಲಿ ಯು ಆಲ್ಸೋ ಸೇಡ್ ದಟ್ ಯು ಪಬ್ಲಿಷ್ಡ್ ಅ ಬುಕ್. ಇನ್ ಅದ್ ಹೆಂಗೆ ಆಯ್ತು ಅಂತಂದ್ರೆ, ಈಗ ನನ್ಗೆ ಹೆಂಗೆ ಅಂದ್ರೆ ಐ ವಾಂಟ್ somebody like somebody whom I can follow in the journey, who has been reaching great heights. So new book launch ಮಾಡಿದ್ಮೇಲೆ I said that is this something that I can also try. ಹಾಗಾದ್ಮೇಲೆ I think within around 1 year or something, 2018 ಅಲ್ಲಿ I published my book. Wow. Do you have a copy with you now nearby to show? Yes sir. Please. So this is the book. Physical book and online ಅಲ್ಲೂ ಇದೆಯಾ? Yes sir, ಎರಡು sir. Super. Thank you sir. ನಾನೇನಾದ್ರೂ ಕನ್ಸ್ಯೂಮ್ಯಾಕ್ಸ್ ಬಂದಿರ್ಲಿಲ್ಲ ಅಂತಂದ್ರೆ, ಅಂದ್ರೆ ನಮ್ ವೈಫ್ ಏನಾದ್ರು ಇಂಟ್ರೊಡ್ಯೂಸ್ ಮಾಡಿರ್ಲಿಲ್ಲ ಅಂತಂದ್ರೆ, ಒಂದೇನು ಅಂತಂದ್ರೆ ಐ ವುಡ್ ಹ್ಯಾವ್ ಬೀನ್ ಅ ಯೂಟ್ಯೂಬರ್ ಫಾರ್ ಶೋರ್, ಬಟ್ ಐ ಮೇ ನಾಟ್ ಹ್ಯಾವ್ ಬೀನ್ ಅ ಕೋಚ್ ಅಂಡ್ ಅನ್ ಆಥರ್, ವಿಚ್ ಇಸ್ ಲಾಟ್ ಮೋರ್ ಪವರ್ಫುಲ್. ಅಂಡ್ ಒಂದು ಖುಷಿ ವಿಷಯ ಏನಂತಂದ್ರೆ, ಈ ಜರ್ನಿಯಿಂದ 900 ಜನ ಸ್ಟೂಡೆಂಟ್ಸ್ ಹೆಲ್ಪ್ ಮಾಡ್ತಿದ್ರೆ, ನಾನು ಒಂದ್ ಟೈಮಲ್ಲಿ ನಾನ್ ದುಡ್ಡು ಮಾಡಿದ್ರೆ ಸಾಕು ಅನ್ನೋ ರೇಂಜ್ ಅಲ್ಲಿ ಇತ್ತು. ಯಾಕಂತಂದ್ರೆ ಮಧ್ಯಾಹ್ನದ ಊಟಕ್ಕೂ ದುಡ್ಡು ಇರ್ತಿರ್ಲಿಲ್ಲ. ಆ ಬಡತನ ಹೆಂಗಿತ್ತು ಅಂತಂದ್ರೆ, ಸರಿ ನನಗೆ ದುಡ್ಡು ಬಂದ್ರೆ ಸಾಕು, ಅರ್ನ್ ಮಾಡ್ತಿದ್ರೆ ಸಾಕು ಅಂತಿದ್ದೆ. ಆಮೇಲೆ ಆಫ್ಟರ್ ಕಮಿಂಗ್ ಟು ಕನ್ಸ್ಯೂಮ್ಯಾಕ್ಸ್ ಐ ಆಲ್ಸೋ ರಿಯಲೈಸ್ಡ್ ಇಟ್ಸ್ ಆಲ್ ಅಬೌಟ್ ಹೆಲ್ಪಿಂಗ್ ಲಾಟ್ ಮೋರ್ ಪೀಪಲ್. ಅದರಿಂದ ಶುರು ಮಾಡಿದೆ. ಅಂಡ್ ಐ ಆಲ್ಸೋ ರಿಮೆಂಬರ್, ಐ ಥಿಂಕ್ 2018-19 ಅಲ್ಲಿ ಅನ್ಸುತ್ತೆ ಸರ್, ಯು ಆಲ್ಸೋ ಲಾಂಚ್ ದ ಆನ್ಲೈನ್ ಕೋರ್ಸ್. ಅದರಿಂದ ನಾನು ಸುಮಾರು ಕಲಿತೆ. ಸೊ ದಟ್ ವಾಸ್ ದ ನೆಕ್ಸ್ಟ್ ಇನ್ಸ್ಪಿರೇಷನ್ ಫಾರ್ ಮೀ. ಕ್ಯಾನ್ ಐ ಆಲ್ಸೋ ಡೂ ಸಮಥಿಂಗ್ ಇನ್ ದ ಆನ್ಲೈನ್ ಫೀಲ್ಡ್ ಸೊ ದಟ್ ಇಟ್ ಕ್ಯಾನ್ ಹೆಲ್ಪ್ ಲಾಟ್ ಆಫ್ ಪೀಪಲ್. ಒಂದ್ ಹೇಳ್ಬೇಕು ಅಂದ್ರೆ, ಐ ಥಿಂಕ್ ಐ ಜಸ್ಟ್ keep following you sir.
what is that I can really do, what is that I can take inspiration from you, what are the steps I can do. ಯಾಕಂತಂದ್ರೆ it's not something easy. ಆ ತಲೆಗೆ ಥಾಟ್ ಬರ್ಬೇಕಂತಂದ್ರು we need to be associated with that kind of people. And ಅದೇ ಹೇಳ್ತೀನಿಲ್ಲ, so I think I consulted you many times before quitting my job also. Sir, ಇದು ನನ್ನ ರೈಟ್ ಟೈಮ್ ಜಾಬ್ ಬಿಡಕ್ಕೆ. And it's because of your inputs and guidance I am sitting in a beautiful house today, which is ಆ ಖುಷಿನೇ ಬೇರೆ ಸರ್. ಬರೀ ಮನೆ ಅಲ್ಲ, ಇನ್ಫ್ಯಾಕ್ಟ್ ಇಟ್ ಜನರೇಟ್ಸ್ ರೆವಿನ್ಯೂ, ಇಟ್ಸ್ ಅ ಬ್ಯೂಟಿಫುಲ್ ಹೋಮ್ ಟು ಸ್ಟೇ. ಬೆಂಗಳೂರಲ್ಲಿ ನಮ್ದು ಒಂದು ಮನೆ ಇದೆ ಅಂತಂದ್ರೆ ಐ ಥಿಂಕ್ ಇಟ್ಸ್ ಲಾಟ್ ಮೋರ್ ಹ್ಯಾಪಿ ಮೂಮೆಂಟ್. ಮೊನ್ನೆ ತಂದೆಯವ್ರ ಜೊತೆ ಮಾತಾಡ್ತಿರ್ಬೇಕಾದ್ರೆ ತಂದೆಯವ್ರು ಹೇಳಿದ್ರು, ಇದು ನನ್ನೊಂದು ಕನ್ಸಾಗಿರ್ಬೇಕು ಈ ತರದೊಂದು ಮನೆ ಕಟ್ಟಬೇಕು ಅಂತಂದು. ಸೊ ಥ್ಯಾಂಕ್ ಯು ಸರ್. ಯಾಕಂದ್ರೆ ಇಟ್ಸ್ ಆಲ್ ಬಿಕಾಸ್ ಆಫ್ ಮಲ್ಟಿಪಲ್ ಥಿಂಗ್ಸ್ ದಟ್ ಕೇಮ್, ಬಿಕಾಸ್ ಆಫ್ ವಿಚ್ ಐ ಹ್ಯಾವ್ ಬೀನ್ ಏಬಲ್ ಟು ಗ್ರೋ ಅಂಡ್ ಗೆಟ್ ದಿಸ್ ಕೈಂಡ್ ಆಫ್ ರಿಸಲ್ಟ್ಸ್. One thing what I can see in your entire success story sharing, Sriram, ಒಂದು results will not come overnight. ನಿಜ ಸರ್. ಎರಡನೇದು, we ought to follow a teacher mentor for a long period of time. ಕರೆಕ್ಟ್ ಸರ್. ಕರೆಕ್ಟ್. ಸೊ ಐ ಸ್ಟಿಲ್ ರಿಮೆಂಬರ್, ಲೈಕ್ ನಾನು ನಿಮ್ಮ ಮನೆಗೆ ತುಂಬಾ ಸತಿ ಭೇಟಿ ಮಾಡಿದ್ದೀನಿ, ತಂದೆ ತಾಯಿ ಜೊತೆ ಮಾತಾಡಿದ್ದೀನಿ. And again, what I see in you as a quality is learning and implementation. ಥ್ಯಾಂಕ್ ಯು ಸರ್. ಕಲಿಯೋದು, ಕಲ್ತಿದ್ಮೇಲೆ ಅದನ್ನ ತೊಡಗಿಸ್ಕೊಳೋದು ಅಂತ ಕರಿತೀವಿ. ಕರೆಕ್ಟ್. ಸೊ ವಾಟ್ ವಾಸ್ ಗೋಯಿಂಗ್ ಥ್ರೂ, ಲೈಕ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ, ಅಂದ್ರೆ ಲೈಕ್ ನಾನು ಫುಲ್ ಟೈಮ್ ಇವಾಗ ಒಬ್ಬ ಎಂಟರ್ಪ್ರಿನರ್ ಆಗ್ತೀನಿ ಅನ್ನೋಕ್ಕಿಂತ ಮುಂಚೆ ಸೆಕ್ಯೂರ್ಡ್ ಇನ್ಕಮ್ ಬರೋದು ನಿಮ್ಗೆ ಎಷ್ಟು ವರ್ಷ ಕೆಲಸ ಮಾಡಿದ್ರಿ ಸರ್? ಆಲ್ಮೋಸ್ಟ್ 12 ವರ್ಷ ಕಾರ್ಪೊರೇಟ್ ಜಾಬ್ ಅಲ್ಲಿ ಕೆಲಸ ಮಾಡಿದೆ. ನನಗೆ ಒಂದು ಕಾನ್ಫಿಡೆನ್ಸ್ ಕರೆಕ್ಟ್ ಆಗಿ ಬರಬೇಕು ಅಂತಂದ್ರೆ ಇಟ್ಸ್ ಬಿಕಾಸ್ ಆಫ್ ಯುವರ್ ಕೋಚಿಂಗ್ ಸರ್. ಯಾಕೆ ಅಂತ ಹೇಳ್ತೀನಿ ಕೇಳಿ. ಸುಮಾರು ಜನ ನನ್ನ ಫ್ರೆಂಡ್ಸ್ ಒಂದೇ ಕ್ವಶನ್ ಕೇಳಿದ್ರು ನನಗೆ, ಅಲ್ಲ ಕಣ ನೀನ್ ಜಾಬ್ ಬಿಡ್ತೀನಿ ಅಂತ ಹೇಳ್ತಿದ್ಯಾ, ಮತ್ತೆ ಮನೇನೂ ಕಟ್ತಿದ್ಯಾ, ಆರ್ ಯು ನಾಟ್ ಟೇಕಿಂಗ್ ಟೂ ಮಚ್ ರಿಸ್ಕ್ ಅಂತಂದ್ರು. ಬಟ್ ಇದಕ್ಕಿಂತ ಮುಂಚೆ ನಿಮ್ಮ ಹತ್ರ ನಾನು 2-3 ಸಲ ಡಿಸ್ಕಸ್ ಮಾಡಿ ಐ ಹ್ಯಾಡ್ ಮೇಡ್ ಅ ಪ್ರಾಪರ್ ಪ್ಲಾನ್ ಸರ್. ನೀವು ಹೇಳಿದ್ರಿ ಯು ನೀಡ್ ಟು ಹ್ಯಾವ್ ಅಟ್ ಲೀಸ್ಟ್ ಫಂಡ್ಸ್ ವಿಚ್ ಇಸ್ ಗೋಯಿಂಗ್ ಟು ಟೇಕ್ ಕೇರ್ ಫಾರ್ ನೆಕ್ಸ್ಟ್ 2 years. ಏನೇ ಬಂದ್ರು ನಿಮ್ಮ ಹತ್ರ ಫಂಡ್ಸ್ ಇರಬೇಕು ಅಂತಂದಿದ್ರಿ. ನೆಕ್ಸ್ಟ್ ಐ ಹ್ಯಾಡ್ ಆಲ್ಸೋ ಕ್ಲಿಯರ್ಡ್ ಆಲ್ ಮೈ ಲೋನ್ಸ್. ನೀವು ಇನ್ನೊಂದು ಹೇಳಿದ್ರಿ, ನೀವು ಜಾಬ್ ಅಲ್ಲಿ ಇದ್ದೀರಾ, ವೈ ಡೋಂಟ್ ಯು ಅಪ್ಲೈ ಫಾರ್ ದ ಲೋನ್ ರೈಟ್ ನೌ ಸೊ ದಟ್ ಯು ಕ್ಯಾನ್ ಗೆಟ್ ಅಂಡ್ ಆಲ್ಸೋ ಯು ಕ್ಯಾನ್ ಸ್ಟಾರ್ಟ್ ಕನ್ಸ್ಟ್ರಕ್ಟಿಂಗ್ ದ ಹೌಸ್. ಸೊ ನೀವು ಏನ್ ಆ ಟೈಮಲ್ಲಿ ಗೈಡೆನ್ಸ್ ಕೊಟ್ಟಿದ್ರಲ್ಲ, ಐ ಥಿಂಕ್ ಇಫ್ ಐ ನಾಟ್ ಗಾಟ್ ದಟ್ ಗೈಡೆನ್ಸ್, ಇವತ್ತು ಈ ಮನೆ ಕಟ್ಟಿರ್ತಿರ್ಲಿಲ್ಲ ಸರ್. ನಾನು ಇಷ್ಟು ಬೇಗ ಕಟ್ತಿದ್ದೆ, ಬಟ್ ಅಟ್ಲೀಸ್ಟ್ ಇನ್ನೊಂದು 2-3 ವರ್ಷ ಆದ್ರೂ ತಗೋತಿದ್ದೆ. ಏನಕ್ಕೆ ಅಂತಂದ್ರೆ ಎಲ್ಲ ಒಂದ್ ಕಡೆ ಹಿಂದರಿಚಿದೆ, ಅಯ್ಯೋ ಬಿಡು ಈಗಲೇ ಕೆಲಸ ಬಿಟ್ಟಿದ್ದೀನಿ, ನನಗೆ ಈ ರಿಸ್ಕ್ ಬೇಕಾ, ಒಂದು 70-80 ಲಕ್ಷ 1 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿ ಮನೆ ಕಟ್ಟಬೇಕಾ ಈಗ ಅನ್ನೋದು ಥಾಟ್ 100% ಬರ್ತಿತ್ತು. ಬಟ್ ಇಟ್ ಇಸ್ ಬಿಕಾಸ್ ಆಫ್ ದಟ್ ಕಾನ್ಫಿಡೆನ್ಸ್, ದ 2 to 3 sessions that I had with you sir, that was so powerful, because of which ಈ ಎಂಟೈರ್ ಮನೆ ಕನ್ಸ್ಟ್ರಕ್ಷನ್ ಅಲ್ಲಿ ಯಾವತ್ತೂ ಐ ಡಿಂಟ್ ಫೇಸ್ ಎನಿ ಚಾಲೆಂಜ್ ಇಟ್ ಸೆಲ್ಫ್. 1 ವರ್ಷದೊಳಗಡೆ ಕಂಪ್ಲೀಟ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ದೆ 2019 ನಲ್ಲಿ. ಅದೇ ಪ್ರಕಾರ 1 ವರ್ಷದಲ್ಲಿ ಮನೆ ಕಂಪ್ಲೀಟ್ ಆಯ್ತು ಸರ್. ಸೂಪರ್, ವೆರಿ ನೈಸ್. ಸೊ Sriram, like I always when I ask you, you say like Satya sir, like ನೀವು ಏನ್ ಹೇಳ್ಕೊಳ್ತೀರಾ ಅನ್ನೋದಕ್ಕಿಂತ ನೀವು ಏನೇನ್ ಸಾಧಿಸ್ತೀರಾ ಅದನ್ನ ನೋಡಿ ಕಲಿಯೋದು ಜಾಸ್ತಿ. ಬೇರೆಯವರು ಹೇಳಿದ್ದನ್ನ ಅವ್ರು ಏನ್ ಸಾಧಿಸಿದ್ರು ಅದನ್ನ ನಾನು ಒಂದು ರೋಲ್ ಮಾಡೆಲ್ ಆಗಿ ಇಟ್ಕೊಂತೀನಿ ಅಂದ್ಬಿಟ್ಟು, ಈ ಒಂದು ವಾಟ್ಸ್ ಯುವರ್ 3 important learnings from Consumax BTA you have picked up? ಸರ್, Consumax ಕಡೆ 3 most important thing ಅಂದ್ರೆ, ಒಂದು ಟೈಮ್ ಫಾರ್ ಎವ್ರಿಥಿಂಗ್ ಅಂಡ್ ಎವ್ರಿಥಿಂಗ್ ಇನ್ ದಟ್ ಟೈಮ್. ಇದು ಕೆಲವು ಸಲ ಹೆಂಗಾಗಿತ್ತು ಅಂತಂದ್ರೆ, ನನ್ನ ಕಾರ್ಪೊರೇಟ್ ಲೈಫಲ್ಲಿ ಕೆಲವು ಫ್ಲಕ್ಚುಯೇಷನ್ಸ್ ಇರ್ಬೇಕಾದ್ರೆ ಅದು ಕೆಲವೊಂದ್ಸಲ ಮೈಂಡ್ ಸೆಟ್ ಹಂಗೆ ಮನೆಗೆ ಬಂದ್ಬಿಡೋದು. ಸೊ ಸಮ್ವೇರ್ ಇಟ್ ವಾಸ್ ನಾಟ್ ಗೋಯಿಂಗ್ ವೆಲ್. ಸೊ ಅಲ್ಲಿಂದನೇ ಇದು ನನಗೆ ಬಂದಿದ್ದು ಆಲ್ಮೋಸ್ಟ್ ಐ ಥಿಂಕ್ 2016-17 ನಲ್ಲಿ ಐ ವುಡ್ ಹವ್ ಲರ್ನ್ ದಿಸ್ ಫ್ರಮ್ ಯು ಸರ್. ಟೈಮ್ ಫಾರ್ ಎವ್ರಿಥಿಂಗ್ ಅಂಡ್ ಎವ್ರಿಥಿಂಗ್ ಇನ್ ದಟ್ ಟೈಮ್ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಂಡ್ ಬಂದಿದ್ದಕ್ಕೆ ನಾವು ಐ ಹ್ಯಾವ್ ಬೀನ್ ಏಬಲ್ ಟು ಲೀಡ್ ಎ ಬೆಟರ್ ಲೈಫ್. ಯಾಕೆಂದ್ರೆ ದೋ ಹ್ಯಾವ್ ಕ್ವಿಟ್ ಮೈ ಜಾಬ್, ಐ ಸ್ಟಿಲ್ ಹ್ಯಾವ್ ದಟ್ ಡಿಸಿಪ್ಲಿನ್ ಆಫ್ ಫಾಲೋಯಿಂಗ್ ದಟ್ ಟೈಮ್ ಫಾರ್ ಎವ್ರಿಥಿಂಗ್ ಅಂಡ್ ಎವ್ರಿಥಿಂಗ್ ಇನ್ ದಟ್ ಟೈಮ್. ಮಾರ್ನಿಂಗ್ ಎಕ್ಸರ್ಸೈಸು ಮಾಡ್ತೀನಿ, ಕೆಲಸನೂ ಮಾಡ್ತೀನಿ, ಅಂಡ್ ಐ ಗಿವ್ ಟೈಮ್ ಫಾರ್ ದ ಫ್ಯಾಮಿಲಿ ಆಲ್ಸೋ. ಸೊ ದಟ್ಸ್ ಒನ್ ಮೋಸ್ಟ್ ಇಂಪಾರ್ಟೆಂಟ್ ಲರ್ನಿಂಗ್. ಅಂಡ್ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಲರ್ನ್, ಅನ್ಲರ್ನ್ ಅಂಡ್ ರೀಲರ್ನ್. ಇದು ಹೆಂಗಾಗತ್ತೆ ಅಂತಂದ್ರೆ, ನಾವು 6 ತಿಂಗಳ ಹಿಂದೊಂದು ಕಲ್ತಿರ್ತೀವಿ, ಸರಿ ಗೊತ್ತಿದೆಯಲ್ಲ ಅನ್ನೋ ಫೀಲಿಂಗ್ ಇರುತ್ತೆ, ಬಟ್ ಥಿಂಗ್ಸ್ ಹ್ಯಾವ್ ಚೇಂಜ್ ಸೋ ಮಚ್. ಸೊ ಇಟ್ಸ್ ಆಲ್ವೇಸ್ ದಟ್ ಓಕೆ, ಹೌ ವಿ ಫೈನ್ ಟ್ಯೂನ್ ಅವರ್ ಸೆಲ್ಫ್. ಸೊ ಇದೆರಡು ಇಂಪಾರ್ಟೆಂಟ್ ಲರ್ನಿಂಗ್ ಸರ್ ನನ್ನ ಲೈಫಲ್ಲಿ, ವಿಚ್ ಐ ಆಲ್ವೇಸ್ ರಿಮೆಂಬರ್ ಅಂಡ್ ಐ ಆಲ್ವೇಸ್ ಇಂಪ್ಲಿಮೆಂಟೆಡ್. ಸೂಪರ್, ಎಕ್ಸಲೆಂಟ್. ಸೊ ನಿಮಗೆ ನಿಮ್ಮ ಜೀವನದಲ್ಲಿ ಈಗ ಎಂಟರ್ಪ್ರಿನರ್ ಆಗಿ ವರ್ಕ್ ಮಾಡ್ತಾ ಇದ್ದೀರಾ, ವಾಟ್ ಈಸ್ ದಟ್ ಡ್ರೈವಿಂಗ್ ಫೋರ್ಸ್? ಅಂದರೆ ನಿಮ್ಮ ಕನಸೇನಿದೆ,
ಈಗ 38 ಏಜ್ ಇವಾಗ ನಿಮಗೆ 100 ವರ್ಷ ವರ್ಕ್ ಮಾಡಿದ್ರಿ, ರೈಟ್? ಸೊ 38 ಇಯರ್ಸ್ಗೆ ಯು ಆರ್ ಬಿಕಮ್ ಎ ಗ್ಲೋಬಲ್ ಸೆಲೆಬ್ರಿಟಿ. 10 ಲಕ್ಷ ಜನ ನಿಮ್ಮ ಯೂಟ್ಯೂಬ್ನ ಫಾಲೋ ಮಾಡ್ತಾ ಇದ್ದಾರೆ ಅಂದರೆ ಇದಕ್ಕೆ ಕಾರಣ ಲೈಕ್ ಅವಾಗ ನೀಡ್ ಏನಿತ್ತು, ಹಣ ಬೇಕಾಗಿತ್ತು, ಅದಕ್ಕೆ ಕೆಲಸನೂ ಮಾಡಿದ್ರಿ. ಬಟ್ ನಿಮ್ಮ ಕೌಶಲ್ಯತೆ, ನಿಮ್ಮ ಮನಸ್ಸು, ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ ನಿಮ್ಮ ಏನು ಯೂಟ್ಯೂಬ್ ಚಾನೆಲ್ ಮಾಡಿದ್ದೀರಾ, ನನ್ನ ಮಗ ಕೂಡ ಫಾಲೋ ಮಾಡ್ತಾನೆ ಅದನ್ನ. ಥ್ಯಾಂಕ್ ಯು ಸರ್. Right, he also keeps telling about you and I can see that mind of mechanical mind ಹೆಂಗ್ ನಡೆಯುತ್ತೆ ಅಂತ ಹೇಳ್ಬಿಟ್ಟು, ರೈಟ್? ಸೊ ಆಸ್ ಎನ್ ಆಂಟ್ರಪ್ರನರ್, ವಾಟ್ಸ್ ಯುವರ್ ಡ್ರೀಮ್ ಫ್ರಮ್ ಹಿಯರ್? ಲೈಕ್ 38 ಇಯರ್ಸ್ ಇದೆಲ್ಲ ಸಾಧನೆ ಮಾಡಿದ್ದೀರಾ, ಇಲ್ಲಿಂದ ನೆಕ್ಸ್ಟ್ 10 ಇಯರ್ಸ್, 20 ಇಯರ್ಸ್, 30 ಇಯರ್ಸ್ಗೆ ನಿಮ್ಮ ಒಂದು ಕಲ್ಪನೆ, ನಿಮ್ಮ ಕನಸು ಎಷ್ಟು ವಿಶಾಲವಾಗಿದೆ, ಎಷ್ಟು ದೊಡ್ಡದಾಗಿದೆ? ಸರ್ ಥ್ಯಾಂಕ್ ಯು ಸರ್ ಆ ಕ್ವಶನ್ಗೆ. ಸರ್ ಅದಕ್ಕಿಂತ ಮುಂಚೆ ಒಂದು ಸಣ್ಣದೊಂದು ಇನ್ನೊಂದು ಇನ್ಸಿಡೆನ್ಸ್ ಹೇಳ್ತೀನಿ ಸರ್. ಚಿಕ್ಕವನಿರ್ಬೇಕಾದ್ರೆ ಒಂದ್ಸಲ ಹಿಂಗೆ ಮನೆಗೆ ಬೇರೆಯವ್ರೊಬ್ರು ಬಂದು ತಂದೆಯವ್ರಿಗೆ ಹೇಳಿದ್ರು, ನಿಮ್ಗೆ 4 ಜನ ಮಕ್ಕಳಿದ್ದಾರೆ, ಯಾಕೆ ಸುಮ್ಮನೆ ಅವ್ರ ಎಜುಕೇಶನ್ ಮೇಲೆ ಖರ್ಚು ಮಾಡ್ತೀವಿ, ಅದ್ರ ಬದಲು 4 ಜನ ನಿನ್ನ ಮನೇಲಿ ಕೆಲಸ ಮಾಡಕ್ಕೆ ಹೆಲ್ಪ್ ಮಾಡ್ಕೋ ತೋಟದಲ್ಲಿ, ನಿಂಗೆ ದುಡ್ಡು ಉಳಿಯುತ್ತೆ, ನಿಂಗೆ ಕಷ್ಟನೂ ಇರಲ್ಲ ಅಂತ ಅಂದ್ಬಿಟ್ಟು. ಐ ಆಮ್ ಗ್ರೇಟ್ಫುಲ್ ಟು ಮೈ ಡ್ಯಾಡ್, ಯಾಕಂತಂದ್ರೆ ಅವ್ರು ಅವತ್ತು ಕಷ್ಟ ತಗೊಂಡ್ರು ಅಂತ ಅಂದ್ಬಿಟ್ಟು ಐ ಆಮ್ ಇನ್ ಫ್ರಂಟ್ ಆಫ್ ಯು ಅಂಡ್ ಐ ವಾಸ್ ಏಬಲ್ ಟು ಗೆಟ್ ಯುವರ್ ಗೈಡೆನ್ಸ್ ಆಲ್ಸೋ. ಇಲ್ಲಾಂದ್ರೆ ಬೆಂಗಳೂರಿಗೆ ಬರ್ತಿರ್ಲಿಲ್ಲ. ಈಗ ನನ್ನ ಕನಸೇನು ಅಂದ್ರೆ ಸರ್, ನಂತರ ಸುಮಾರು ಜನ, ಎಷ್ಟೋ ಜನ ಕಷ್ಟಪಟ್ಟವ್ರು ಇದ್ದಾರೆ. ಸೊ ನಂದು ಲಾಂಗ್ ಟರ್ಮ್ ಗೋಲ್ ಅಲ್ಲ, ಶಾರ್ಟ್ ಟರ್ಮ್ ಗೋಲ್ ಅಂತಂದ್ರೆ 1 ಲಕ್ಷ ಜನನ ಡಿಜಿಟಲ್ ಇನ್ಫ್ಲೂಯೆನ್ಸರ್ಸ್ ಆಗಿ ಮಾಡೋದು, ಹೂ ಆರ್ ಪ್ಯಾಷನೇಟ್ ಅಂಡ್ ಆಕ್ಷನ್ ಟೇಕರ್ಸ್. ಯಾಕಂದ್ರೆ ಸುಮಾರು ಜನಕ್ಕೆ ಪ್ಯಾಷನ್ ಇದೆ, ಬಟ್ ಪ್ಯಾಷನ್ ಇದ್ದು ಆಕ್ಷನ್ ತಗೊಳ್ಳಲ್ಲ. ಇದಕ್ಕೆ ಏನಕ್ಕೆ ಹೇಳ್ತಿದ್ದೀನಿ ಅಂತಂದ್ರೆ, ನಾನು IT ಇದ್ದಾಗ ಸುಮಾರು ಜನ ಜೊತೆ ಇಂಟ್ರಾಕ್ಟ್ ಮಾಡಿದ್ದೀನಿ. ಎಲ್ರಿಗೂ ಒಂದೊಂದು ಪ್ಯಾಷನ್ ಇರುತ್ತೆ, ಬಟ್ ಎಲ್ಲೋ ಒಂದು ಕಡೆ ದೇ ಆಕ್ಚುಲಿ ಪುಟ್ ಇಟ್ ಅಟ್ ದ ಸೈಡ್. ಸೊ ಐ ವಾಂಟ್ ಟು ಮೇಕ್ ಶೂರ್ ದಟ್ somebody who is really passionate and who are action takers, they really need to see the results. ಎರಡನೇದು, ಬೈ ದ ಎಂಡ್ ಆಫ್ 2025 ಐ ವಾಂಟ್ ಟು ಹೆಲ್ಪ್ 1 ಬಿಲಿಯನ್ ಪೀಪಲ್ ಥ್ರೂ ಮೈ ಪ್ರಾಡಕ್ಟ್ಸ್ ಅಂಡ್ ಸರ್ವಿಸ್ ಸರ್. ಸೊ ಅದು ನಂದು ದೊಡ್ಡ ಕನಸು ಸರ್. ಯಾಕಂತಂದ್ರೆ ಇಂಟ್ರಾಕ್ಟಿಂಗ್ ವಿತ್ ದ ಕಮ್ಯುನಿಟಿ ಲೈಕ್ ದಿಸ್, ಐ ಹ್ಯಾವ್ ಬೀನ್ ಏಬಲ್ ಟು ಸ್ಕೇಲ್ ಅಪ್ ಮೈ ಡ್ರೀಮ್ಸ್. ಅದ್ರಲ್ಲಿ ಹೆಂಗೆ ಅಂತಂದ್ರೆ, ವೈ ಡ್ರೀಮ್ ಸ್ಮಾಲ್ ವೆನ್ ಯು ಪುಟ್ ದ ಸೇಮ್ ಎಫರ್ಟ್ ಟು ಡ್ರೀಮ್ ಬಿಗ್. ಸೊ ದಟ್ಸ್ ಮೈ ಡ್ರೀಮ್ ಸರ್. ಸೊ ಈಗ 10 ಲಕ್ಷ ಜನ ನಿಮ್ಮನ್ನು ಫಾಲೋ ಮಾಡ್ತಾ ಇದ್ದಾರೆ. ಸೊ ಯು ವಾಂಟ್ ಟು ರೀಚ್ 1 lakh ಅಚೀವರ್ಸ್ ನ ಮಾಡ್ಬೇಕಂತಿದ್ದೀರಾ, ನಿಮ್ ತರ ಸಾಧಕರನ್ನ ಕ್ರಿಯೇಟ್ ಮಾಡ್ಬೇಕಂತಿದ್ದೀರಾ? ಎಸ್ ಸರ್. ಆಸಮ್, ಆಸಮ್, ವೆರಿ ವೆರಿ ನೈಸ್, ವೆರಿ ಪ್ರೌಡ್ ಆಫ್ ಯು ಡಿಯರ್. ರೈಟ್, ಯಾವಾಗ ನಾವು ಬೇರೆಯವರ ಜೀವನವನ್ನು ಪರಿವರ್ತನೆ ಮಾಡಬೇಕು ಅಂತ ನಾವು ಒಂದು ದೊಡ್ಡ ಅಗಾಧವಾದ ಕನ್ಸಿಟ್ಕೊಂತೀವಿ, ನಮ್ಮ ಜೀವನ ಆಟೋಮೆಟಿಕ್ ಆಗಿ ಟೇಕನ್ ಕೇರ್. ಇದು 22 ವರ್ಷಗಳಿಂದ ನಾನು ಕಲ್ತಂತಹ ಒಂದು ಜೀವನದ ಮೌಲ್ಯ. ನಾನು ಅಟೆಂಡ್ ಮಾಡಿದಾಗ ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್, ಇಫ್ ಯು ಹೆಲ್ಪ್ ಎನಫ್ ಅದರ್ಸ್ ಟು ಅಚೀವ್ ದ ಡ್ರೀಮ್, ಯುವರ್ ಡ್ರೀಮ್ಸ್ ವಿಲ್ ಬಿ ಅಚೀವ್ಡ್ ಈಸಿಲಿ ಅಂಡ್ ಎಫರ್ಟ್ಲೆಸ್ಲಿ ಅಂತ ಹೇಳಿದ್ರು. ಕರೆಕ್ಟ್ ಸರ್. ಡೋರ್ ಟು ಡೋರ್ ಮಾರ್ಕೆಟಿಂಗ್ ಅಲ್ಲಿ ನೋಡಿದೆ, 13 ವರ್ಷಗಳ ಕೋಚಿಂಗ್ ಅಲ್ಲಿ ನೋಡಿದೀನಿ ನಾನು ಇದನ್ನ. ಆಸಮ್, ಎಕ್ಸಲೆಂಟ್. ಸೊ ವಾಟ್ಸ್ ಯುವರ್ ಮೆಸೇಜ್ ಟು ನ್ಯೂ ಆಂಟರ್ಪ್ರಿನರ್ಸ್, ಯಂಗ್ ಆಂಟರ್ಪ್ರಿನರ್ಸ್, ಲೈಕ್ ಯಾವುದೇ ಒಂದು ವ್ಯಾಪಾರ ಮಾಡ್ತಾ ಇರೋರಿಗೆ, ಬಿಸ್ನೆಸ್ ನಡೆಸ್ತಾ ಇರೋರಿಗೆ ನಿಮ್ಮ ಮೆಸೇಜ್ ಏನು ಸರ್? ಒಂದೇ ಒಂದೇನು ಅಂತಂದ್ರೆ, ಡೋಂಟ್ ಬಿ ಸ್ಕೇರ್ಡ್ ಟು ಟ್ರೈ. ಏನೇ ಒಂದು ಹೊಸದು ಮಾಡ್ಬೇಕಾದ್ರೆ ಹೆದರ್ಕೋಬೇಡಿ. ಮತ್ತೆ ಫೇಲ್ಯೂರ್ಸ್ಗೆ ಡೋಂಟ್ ಬಿ ಫಿಯರ್ಡ್ ಬೈ ದ ಫೇಲ್ಯೂರ್ ಆಲ್ಸೋ. ಯಾಕೆ ಅಂತಂದ್ರೆ, ಎಷ್ಟೋ ಜನ ಸರಿ ನನ್ಗೆ ಇದು ಫೇಲ್ಯೂರ್ ಬರುತ್ತೆ ಅನ್ನೋ ಹೆದರಿಕೆಯಿಂದಾನೇ ಮಾಡಕ್ ಹೋಗಲ್ಲ. ಫೇಲ್ಯೂರ್ಸ್ ಆರ್ ಪಾರ್ಟ್ ಆಫ್ ಲೈಫ್. ನಾವು ಯಾವ್ದಾದ್ರು ಒಂದ್ಸಲ ಅದರಲ್ಲಿ ಫೇಲ್ ಆಗಿದೀವಿ ಅಂತಂದ್ರೆ ವಿ ಆರ್ ಪ್ರೋಗ್ರೆಸಿಂಗ್. ನಾವು ಪ್ರೋಗ್ರೆಸ್ಸೇ ಮಾಡ್ತಿಲ್ಲ ಅಂತಂದ್ರೆ ಫೇಲ್ ಆಗೋ ಚಾನ್ಸೇ ಇಲ್ಲ. ಸೊ ವಿ ಗಾಟ್ ಟು ಫೀಲ್ ಹ್ಯಾಪಿ ದಟ್ ಓಕೆ, ವೆನ್ ಎವರ್ ವಿ ಆರ್ ಫೇಲಿಂಗ್, ವಿ ಆರ್ ಡೂಯಿಂಗ್ ಸಮಥಿಂಗ್ ಡಿಫ್ರೆಂಟ್. ಅದನ್ನ ತಲೆ ಇಟ್ಕೊಂಡು ಹೋಗ್ತಿದ್ರೆ, ದೆನ್ ಎವ್ರಿಥಿಂಗ್ ವಾಟ್ ವಿ ಆರ್ ಗೋಯಿಂಗ್ ಟು ಡೂ, ವಿ ಆರ್ ಗೋಯಿಂಗ್ ಟು ಲರ್ನ್ ಸಮಥಿಂಗ್ ಔಟ್ ಆಫ್ ದೋಸ್ ಫೇಲ್ಯೂರ್ಸ್ ಅಂಡ್ ವಿ ಆರ್ ಗೋಯಿಂಗ್ ಟು ಸಕ್ಸೀಡ್ ಫಾಸ್ಟರ್. That's my important learning, sir. I have one more question to you, out of the box. Yes, sir. ಈಗ ಎಲ್ಲರೂ ಹೇಳ್ತಾರೆ ಯಶಸ್ ಪಡೀಲಿಕ್ಕೆ ಟ್ರೈ ಅಂಡ್ ಯು ವಿಲ್ ಫೇಲ್ ಬಟ್ ಡೋಂಟ್ ಗೆಟ್ ಅಫ್ರೇಡ್ ಅಂತ. ಬಟ್ ಯಶಸ್ಸು ಪಡೆದ ಮೇಲೆ ಒಂದು ಲೆವೆಲ್ ದಾಟ್ಬಿಡ್ತಾರೆ. ಅಂದರೆ ದೇ ಎಂಜಾಯ್ ದಟ್ ಕಂಫರ್ಟ್ ಝೋನ್, ಹೈಯರ್ ಲೈಫ್ ಸ್ಟೈಲ್. ಒನ್ಸ್ ದೇ ಎಕ್ಸ್ಪೀರಿಯನ್ಸ್ ದಟ್ ಪವರ್ ಲೈಫ್, ಅವಾಗೇನಾದರೂ ಬಿದ್ದಾಗ ಮತ್ತೆ ಎದುರೊಳೋದಿದೆಯಲ್ಲ, that's a really challenge. Have you ever faced like this? You achieved some peak level and then in any area of your life, have you gone through that experience? Sir, ಖಂಡಿತ ಸರ್. ನಾನು ಹೇಳ್ಬೇಕು ಅಂತಂದ್ರೆ, I think I have faced that in my YouTube journey itself. Oh. Though I had built a great YouTube channel, ಎಲ್ಲೋ ಒಂದು ಕಡೆ ಹೆಂಗೆ ಅಂತಂದ್ರೆ, when I started creating content, views ಬರೋದೆಲ್ಲ ಸ್ಟಾಪ್ ಆಯ್ತು. Okay. ಯಾವ ರೀತಿ ಸ್ಟಾಪ್ ಆಯ್ತು ಅಂದ್ರೆ, ಐ ವಾಸ್ ಫೀಲಿಂಗ್ ಲೈಕ್ ಓಕೆ, ಇಸ್ ದಿಸ್ ರಿಯಲಿ ಗೋಯಿಂಗ್ ಟು ಗ್ರೋ ಅಗೈನ್? ಆ ಥಾಟ್ ಬೆಳಿತಿರ್ಬೇಕಾದ್ರೆ ಐ ಥಿಂಕ್
this is the one important secret that I learned while I was part of Consumax. ಅಲ್ಲಿ ನೀವು ಹೇಳಿದ್ರಿ, be grateful for what we have. So I started affirming that, okay, at least east views bartide, I can certainly grow it. So I started appreciating whatever I was getting, and I started implementing this power of subconscious mind. New meditation ಸುಮಾರು ಸಲ ಹೇಳ್ತೀರಾ, whatever you want, you just need to affirm it multiple times. Sir, almost I think it took more than 2 to 3 months to come back to that same track. But it certainly happened. ಅವಾಗ ಒಂದೇ ಒಂದೇನು ಅಂತಂದ್ರೆ, I learned that we should never give up. And second most important thing is, we should try to improvise ourselves. Learn what is that we can do better. ಆಗ 2 ತಿಂಗಳಲ್ಲಿ ನಾನು ಮಾಡಿದೊಂದೇ ಸರ್, to learn what is that I can do different and what is that I can learn new things, how I can make it more better. So those 2-3 months was really tough time. ಓಕೆ, ನಿಮ್ಮ ಪ್ರಕಾರ ಬಿಸ್ನೆಸ್ ಕೋಚ್ ಅಥವಾ ಲೈಫ್ ಕೋಚ್ ಏನಕ್ಕೆ ಬೇಕು? ವೈ ಡು ವಿ ನೀಡ್ ಅ ಕೋಚ್, ಎಸ್ಪೆಷಲಿ ಇನ್ ಬಿಸ್ನೆಸ್ ಓನರ್ಸ್ ಆರ್ ಪ್ರೊಫೆಷನಲ್? ಏನಕ್ಕೆ ಕೋಚ್ ಬೇಕು? ವಾಟ್ಸ್ ದ ಯೂಸ್ ಅಂಡ್ ಹೌ ಇಟ್ ವಿಲ್ ಬಿ ಹೆಲ್ಪ್ಫುಲ್? ಸರ್, ಒಂದೇನು ಅಂತಂದ್ರೆ, ಥಿಂಗ್ಸ್ ಆರ್ ಚೇಂಜಿಂಗ್ ರಿಯಲಿ ಫಾಸ್ಟ್ ಇನ್ ದ ಕರೆಂಟ್ ಜನರೇಷನ್. ಅಂಡ್ ನನಗೇನು ಅನ್ಸುತ್ತೆ ಅಂದ್ರೆ, ವಿ ಡೋಂಟ್ ಹ್ಯಾವ್ ಸೋ ಮಚ್ ಆಫ್ ಟೈಮ್ ಟು ಲರ್ನ್ ಎವ್ರಿಥಿಂಗ್ ಬೈ ಅವರ್ ಸೆಲ್ಫ್ ಬೈ ಡೂಯಿಂಗ್ ಆಲ್ ದ ಮಿಸ್ಟೇಕ್ಸ್. ನಾನು 12 ವರ್ಷದ ಹಿಂದೆ ಅಷ್ಟೆಲ್ಲ ಮಿಸ್ಟೇಕ್ಸ್ ಮಾಡಿ ಐ ಸ್ಟಾರ್ಟೆಡ್ ಮೈ ಯೂಟ್ಯೂಬ್ ಜರ್ನಿ. ಬಟ್ ಐ ಡೋಂಟ್ ಥಿಂಕ್ ಈಗ ನನಗೆ ಆ ಟೈಮಲ್ಲಿ ನೋಡಿದ್ರೆ ಇಟ್ ಟುಕ್ ಆಲ್ಮೋಸ್ಟ್ ಅರೌಂಡ್ 1.5 to 2 years ಫಾರ್ ಮೀ ಟು ಬಿಲ್ಡ್ ದಟ್ ಫೌಂಡೇಶನ್. ಈಗ ಇಫ್ ಯು ರಿಯಲಿ ವಾಂಟ್ ಟು ಸಕ್ಸೀಡ್ ಫಾಸ್ಟರ್ ಇನ್ ದ ಟೆಕ್ನಾಲಜಿ ಎರಾ, ಎಲ್ಲಿ ಥಿಂಗ್ಸ್ ಫಾಸ್ಟ್ ಆಗಿ ಮೂವ್ ಆಗ್ತಿದೆ, then we have to learn from person who has actually done that really fast, where ಅವರು ಫೇಲ್ ಆಗಿರ್ತಾರೆ but they have succeeded. ಒಂದೇನಾಗುತ್ತೆ ಅಂತಂದ್ರೆ, ಅಲ್ಲಿ we are going to save lot of our time, which is more precious than money, because if you don't catch up with the time, then time save ಆಗುತ್ತೆ. ಟೈಮ್ ಸೇವ್ ಆಗುತ್ತೆ. ಹೌದು ಸರ್. ವೆರಿ ಗುಡ್. ನೆಕ್ಸ್ಟ್ ಸರ್, ನೆಕ್ಸ್ಟ್ I think that's one most important thing about why we should have coach. And second is, these are the coaches who will tell what are things we should not do so that we are not going to see the same failures what they have gone through. I'll give an example, sir. When I wanted to be a coach, okay, ಅದನ್ನ ನಾನೇ ಏನಾದ್ರು ಥಿಂಕ್ ಮಾಡಬೇಕು ಅಂತಂದ್ರೆ, I think I would have taken much more time for that, because I got a right guidance from you. ನೀವು ಹೇಳಿದ್ಮೇಲೆ I think I would have probably taken maybe around max 2 months to implement and build that system. ಇಲ್ಲ ಅಂದ್ರೆ it would have easily taken at least 2 years for me to get that thought that, okay, even I can conduct a session. So it's the time and the valuable inputs what we get from the coach. ಅದೆಷ್ಟು ವ್ಯಾಲ್ಯೂಬಲ್ ಅಂತಂದ್ರೆ, if I can say, it's not just worth in lakhs, it's worth in crores also. The inputs what we get. ಯಾಕಂದ್ರೆ one small input from a mentor can really change things a lot. So I really believe in that. The right mentor, one need to really identify the right mentor. Once we identify a mentor, we just have to blindly follow. Adan martini idin martini alla, whatever they give it, we just have to follow and implement it. Adan madre we see success almost 5 to 10 times faster at least. Superb. So Sriram, last question in this success interview of yours, what's your top secrets? ಸರ್, ನಂದು ಟಾಪ್ ಸೀಕ್ರೆಟ್ಸ್ ಅಂತಂದ್ರೆ, ಈವನ್ ನೌ ದೇರ್ ಆರ್ ಟೈಮ್ಸ್ ವೇರ್ ಲೈಕ್ ದೇರ್ ವಿಲ್ ಬಿ ಫೇಲ್ಯೂರ್ಸ್. ಆ ಫೇಲ್ಯೂರ್ಸ್ ಬಂದಾಗ ಐ ಡೋಂಟ್ ಕ್ವಿಟ್ ದ ಥಿಂಗ್ಸ್. ಐ ಸ್ಟಿಲ್ ಗಿವ್ ಟ್ರೈಸ್ ಅಂಡ್ ಐ ಮೇಕ್ ಶೋರ್ ಐ ಆಮ್ ಬ್ಯಾಕ್ ಆನ್ ಟ್ರ್ಯಾಕ್. ಅವಾಗ ಒಂದೇ ಒಂದು ಕೆಲಸ ನಾನು ಏನ್ ಮಾಡೋದು ಅಂದ್ರೆ, ಐ ಟೇಕ್ ಸ್ಲೈಟ್ ಪಾಸ್, ಐ ಬಿಲ್ಡ್ ಮೈ ನಾಲೆಡ್ಜ್ ಆನ್ ದ್ಯಾಟ್, ಅಂಡ್ ಅಗೇನ್ ಐ ಕಮ್ ಬ್ಯಾಕ್ ಸ್ಟ್ರಾಂಗ್. ದೋ ಐ ಮೈಟ್ ಪಾಸ್ ಫಾರ್ ಸಮ್ ಟೈಮ್, ಬಟ್ ಐ ವಿಲ್ ಕಮ್ ಬ್ಯಾಕ್ ಸ್ಟ್ರಾಂಗ್ ವಿತ್ ದ ರೈಟ್ ನಾಲೆಡ್ಜ್. ಆ ಟೈಮಲ್ಲಿ if I need additional coaching from the mentor, I am going to take that. So that's one thing that has really helped me to move ahead even if I face some difficult times. So I think, sir, during this wonderful journey of around 6+ years with Consumax, there are multiple times I have even consulted you. Okay, ಇದು ಹಿಂಗ್ ನಡೀತಿಲ್ಲ, ಹಿಂಗ್ ನಡೀತಿದೆ. So how is that I can come ahead of it? So that is something that always pushes me to move ahead. And second most important thing is gratitude, sir. There was a time in my life where I didn't have money for the basic needs. ಅವಾಗ ನಾನು ಯಾರಾದ್ರು ಕೇಳಿದ್ರೆ ಹೇಳ್ತಿದ್ದೆ, ನನ್ನ ಹತ್ರ ದುಡ್ಡಿಲ್ಲ ಅಂತ ಅಂದ್ಬಿಟ್ಟು. So this is something that I learned, sir. Maybe I think in multiple places, and one which was reiterated multiple times in Consumax. Adadmele I wrote the small note. Thank you for all the money I have been given throughout my life.
ಈಗ ಯಾರಾದ್ರೂ ಕೇಳಿದ್ರೆ ನಾನು ದುಡ್ಡಿಲ್ಲ ಅಂತ ಯಾವತ್ತೂ ಹೇಳಲ್ಲ ಸರ್. ಐ ಆಲ್ವೇಸ್ ಹ್ಯಾವ್ ಮನಿ ಅಂಡ್ ಥ್ಯಾಂಕ್ಸ್ ಟು ಗಾಡೆಸ್ ಲಕ್ಷ್ಮಿ ಫಾರ್ ಗಿವಿಂಗ್ ಆಲ್ ದ ವೆಲ್ತ್ ವಿಚ್ ಹ್ಯಾಸ್ ಬೀನ್ ಹೆಲ್ಪಿಂಗ್ ಮೀ ಟು ಗ್ರೋ ಮಚ್ ಮಚ್ ಸ್ಟ್ರಾಂಗರ್ ಆಸ್ ವೆಲ್. ಅದಾದ್ಮೇಲೆ ಮೂರನೇದು ಬಂದ್ಬಿಟ್ಟು ಒನ್ ಇಂಪಾರ್ಟೆಂಟ್ ಥಿಂಗ್ ದಟ್ ಐ ಲರ್ನ್ಡ್ ಇಸ್ ವಾಟ್ ಎವರ್ ವಿ ಆರ್ ಗೋಯಿಂಗ್ ಟು ಅಫರ್ಮ್ ಅಂಡ್ ಸಿ ಮೋರ್ ವಿ ಆರ್ ಗೋಯಿಂಗ್ ಟು ಅಕ್ವೈರ್ ದಟ್ ಫಾರ್ ಶೋರ್. ಸೊ ಹಾಗಾಗಿ ಐ ಸ್ಟಾರ್ಟ್ ಕ್ರಿಯೇಟಿಂಗ್ ಮೈ ವಿಷನ್ ಬೋರ್ಡ್. ಸೊ ಈಗಲೂ ಐ ಆಲ್ವೇಸ್ ಹ್ಯಾವ್ ಮೈ ವಿಷನ್ ಬೋರ್ಡ್ ಇನ್ ದ ಪ್ಲೇಸ್ ವೇರ್ ಐ ಕ್ಯಾನ್ ಸಿ ಆಫನ್ ಅಂಡ್ ಸರ್ಟನ್ಲಿ ಐ ಆಮ್ ಗೋಯಿಂಗ್ ಟು ಅಟ್ರಾಕ್ಟ್ ದಟ್. ಸೊ ಪ್ರತಿಯೊಂದು ನಂದು ಏನೇನು ಕನಸಿದೆಯಲ್ಲ ಇಟ್ಸ್ ಆಲ್ವೇಸ್ ಆಸ್ ಅ ವಿಷನ್ ಬೋರ್ಡ್ ವಿಚ್ ಇಸ್ ಆಲ್ವೇಸ್ ಇನ್ ಫ್ರಂಟ್ ಆಫ್ ಮೀ ಸರ್. ಸೊ ದಟ್ ಸಮಥಿಂಗ್ ದಟ್ ಈಸ್ ಹೆಲ್ಪಿಂಗ್ ಮೀ ಟು ಗ್ರೋ ಇನ್ ದ ವೇ ವಾಟ್ ಐ ಆಮ್ ಲುಕಿಂಗ್ ಫಾರ್. Super. Congratulations, ಶ್ರೀರಾಮ್ ಬೆನ್ನೂರ್. ವೆರಿ ವೆರಿ ಪ್ರೌಡ್ ಆಫ್ ಯು. ತುಂಬಾ ಹೆಮ್ಮೆ ಅನಿಸ್ತಾ ಇದೆ, ತುಂಬಾ ಖುಷಿ ಅನಿಸ್ತಾ ಇದೆ. ಕೀಪ್ ಅಚೀವಿಂಗ್, ಕೀಪ್ ರಾಕಿಂಗ್. ಗಾಡ್ ಬ್ಲೆಸ್ ಯು. Thank you very much sir. Thank you for all your guidance, coaching, which I think if I had not been part of Consumax, it would have been a completely different life. Every day it is helping me to be a better person. Thank you very much for that. Thank you so much. Well viewers, ನೋಡಿ, ಒಂದು ಗುರು ಒಂದು ಗುರಿ ಎರಡು ಮಾತ್ರ ಇಂಪಾರ್ಟೆಂಟ್ ಅಂತ ಕರಿತೀವಿ ಇರ್ಬೋದು, ಆದ್ರೆ ಅದ್ರ ಜೊತೆಗೆ ಕಲಿಯೋ ಮನೋಭಾವ ಇರಬೇಕು. ಕಲ್ತಿರೋದನ್ನ ತೊಡಗಿಸ್ಕೊಳೋ ಮನೋಭಾವ ಅಂದ್ರೆ ಇಂಪ್ಲಿಮೆಂಟೇಷನ್. ಸೊ ಯಾವಾಗ ಗುರು ಗುರಿ ಅಂತ ಹೇಳ್ತೀವಿ, ಕಲಿಯೋ ಗುಣ, ಅದನ್ನ ಕಲ್ತಿದ್ದನ್ನ ತೊಡಗಿಸ್ಕೊಂಡ್ರೆ ಶ್ರೀರಾಮ್ ಬೆನ್ನೂರ್ ಇಸ್ ಎ ಲೈವ್ ರೋಲ್ ಮಾಡೆಲ್ ಎಕ್ಸಾಂಪಲ್ ಫಾರ್ ಸಾವಿರಾರು ಲಕ್ಷಾಂತರ ಜನ ಯುವಕರಿಗೆ. ಅತ್ಯಂತ ಕಡಿಮೆ ಏಜಲ್ಲಿ ಹೇಗೆ ತಮ್ಮ ಶ್ರದ್ಧೆಯಿಂದ ಕಲಿಕೆಯ ಮೂಲಕ ಗುರುಗಳನ್ನ ಮೆಂಟರ್ಗಳನ್ನ ಫಾಲೋ ಮಾಡೋದ್ರ ಮೂಲಕ ಜೊತೆಗೆ ಲೇಟೆಸ್ಟ್ ಟೆಕ್ನಾಲಜಿನ ಬಳಸ್ಕೊಂತ ಸಾಧನೆ ಮಾಡಿರೋದು ತುಂಬಾ ಅಪ್ರಿಷಿಯಬಲ್. ಸೊ ನೀವು ಕೂಡ ಈ ರೀತಿ ಮಾಡ್ಬೋದು. ಸೊ ಯು ಕ್ಯಾನ್ ಬಿ ಎ ಪಾರ್ಟ್ ಆಫ್ ಕನ್ಸ್ಯೂಮ್ಯಾಕ್ಸ್ ಬಿಸ್ನೆಸ್ ಟೈಕೂನ್ ಅಕಾಡೆಮಿ. ಕನ್ನಡದಲ್ಲಿ ಬಿಸ್ನೆಸ್ ಕೋಚಿಂಗ್ ಇರುತ್ತೆ. ಡೋಂಟ್ ಎಕ್ಸ್ಪೆಕ್ಟ್ ಓವರ್ ನೈಟ್ ರಿಸಲ್ಟ್ಸ್ ಆರ್ ಶಾರ್ಟ್ ಟರ್ಮ್ ರಿಸಲ್ಟ್. ಶಾರ್ಟ್ ಕಟ್ಸ್ ವಿಲ್ ಕಟ್ ಶಾರ್ಟ್ ಅಂತ ಹೇಳ್ತಾರೆ. ಯಾರು ಸತತವಾಗಿ ಏನು ಶ್ರಮ ಏನು ಶ್ರದ್ಧೆ ಹಾಕಿದಾಗ ಒಂದು ದೊಡ್ಡ ಕನಸಿನ ಸಾಮ್ರಾಜ್ಯನ ಕಟ್ಬೋದು. ನೀವು ಕೂಡ ಲಕ್ಷಾಂತರ ಜನರಿಗೆ ನಿಮ್ಮ ಪ್ರಾಡಕ್ಟ್ ಸರ್ವಿಸ್ಗಳ ಮೂಲಕ ಸೇವೆ ಕೊಡ್ಬೋದು, ಹಣ ಗಳಿಸ್ಬೋದು, ಹೆಸರು ಗಳಿಸ್ಬೋದು, ನೆಮ್ಮದಿಯಾಗಿ ಜೀವನ ಮಾಡ್ಬೋದು, ಬಿಸ್ನೆಸ್ ನಡೆಸ್ಬೋದು. ಧನ್ಯವಾದಗಳು.